ವಾಕ್ಯದ ಬಲದಿಂದ ತುಂಬಪ್ಪ. ಪರಿಶುದ್ಧಾತ್ಮನೆ ನೀನ್ ಮಾತಾಡಪ್ಪ, ಪವಿತ್ರಾತ್ಮನೆ ನೀನ್ ಮಾತಾಡು, ದೇವರಾತ್ಮನೆ ನೀನ್ ಮುನ್ನಡೆಸು, ನೀನ್ ಮಾತಾಡು. ಒಬ್ಬೊಬ್ಬರ ಕಿವಿಗಳು ಕಣ್ಣುಗಳು ತೆರೆಯಲ್ಪಡ್ಲಪ್ಪ. ದೊಡ್ಡ ನಂಬಿಕೆ ಕೊಡಪ್ಪ, ದೊಡ್ಡ ವಿಶ್ವಾಸ ಬಲವನ್ನ ಕೊಡಪ್ಪ. ವಾಕ್ಯದ ಬಲದಿಂದ ತುಂಬಪ್ಪ, ನಿನ್ನ ಪ್ರಸನ್ನತೆಯಿಂದ ಸ್ಥಳವನ್ನ ತುಂಬಪ್ಪ, ನಿನ್ನ ಅಭಿಷೇಕದಿಂದ ಈ ಬಲವನ್ನ ತುಂಬಪ್ಪ. ಈ ಸ್ಥಳವನ್ನ ಪವಿತ್ರಾತ್ಮನೆ ಆವರಿಸಿಕೊ, ಆಶೀರ್ವದಿಸಿ. ನನ್ನ ಕಂಟ್ರೋಲ್ ಕೂಡ ಈ ಸ್ಥಳವನ್ನು ಬಂದರೆ ಒಬ್ಬೊಬ್ಬನು ಕೂಡ ನಿನ್ನ ಕರದಲ್ಲಿ ಒಪ್ಪಿಸ್ತಾನೆ, ಯೇಸುವಿನ ನಾಮದಲ್ಲಿ. ಆಮೇಲೆ ಈ ಮನುಷ್ಯರು ಹೆಂಗಂದ್ರೆ ಏನನ್ನ ಕೊಟ್ರೆ ಒಳ್ಳೆಯವರು, ಏನನ್ನ ಕೊಟ್ರೆ, ಇಲ್ಲಾಂದ್ರೆ ಅದು ದೇವರ ಹತ್ರ ಮಾಡ್ತಾರೆ. ಅದು ಆ ಬುದ್ಧಿ ದೇವರ ಹತ್ರ ಕೂಡ ಮಾಡ್ತಾರೆ. ಇದು ದೇವರಿಗೆ ಇಷ್ಟ ಇಲ್ಲ. ಏನ್ ಸಡನ್ಲಿ ಬ್ರದರ್ ಹಿಂಗ್ ಮಾತಾಡ್ಬಿಟ್ರು, ಹೌದಲ್ವಾ? ಅಪ್ಪ ಎಲ್ಲ ಕೇಳಿದ್ದೆಲ್ಲ ಕೊಟ್ರೆ ಒಳ್ಳೆಯವನು, ಮಗನಿಗೆ, ಮಗಳಿಗೆ, ಹೆಂಡತಿಗೆ, ಗಂಡನಿಗೆ. ಕೇಳಿದ್ ಮಾಡಿಕ್ಕಿಲ್ಲ ಅಂದ್ರೆ ಕೆಟ್ಟವನು. ಹಾಗೆ ದೇವ್ರ ಹತ್ರ ಕೂಡ ಮಾಡ್ತಾರೆ. ಓದರ ಹತ್ರ ಮಾಡ್ದಂಗೆ ದೇವ್ರ ಹತ್ರ ಮಾಡ್ತಾರೆ. ಕೂಲಿ ಆಳುಗಳ ಹತ್ರ ಮಾತಾಡ್ದಂಗೆ ದೇವ್ರ ಹತ್ರ ಮಾತಾಡ್ತಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ನಾನು ನಿಮ್ಗೆ ಹೇಳ್ಕೊಡೋಕೆ ಒಂದು ಇಷ್ಟಪಡ್ತೀನಿ. ಮೆಸೇಜ್ಗೆ ಹೋಗ್ತಿದ್ ಮುಂಚೆ ನಿನ್ಗೆ ಏನು ಕೊಟ್ಟಿಲ್ಲ ಅಂದ್ರೂ ದೇವ್ರೇ ಸ್ತೋತ್ರ ಅನ್ನೋರು ಬೇಕು. ದೇವ್ರು ಅಂತ ಹೇಳ್ಬೇಕು. ಎಲ್ಲರೂ ಹೇಳಿ, ಏನಿಲ್ಲ ಅಂದ್ರೆ ಕೂಡ ದೇವ್ರು. ಆಮೆನ್. ನೋಡೋಣ ಅಂತವ್ರು ಯಾರ್ಯಾರಿದ್ದಾರೆ ಬೈಬಲ್ ಅಲ್ಲಿ. ಇವತ್ತು ನೀನು ಆ ನಂಬಿಕೆಗೆ ಬರ್ತೀಯಾ? ನೀನೇನಿಲ್ಲ ಅಂದ್ರೆ ದೇವ್ರ ಅಂತೀಯ. ಯಾವ ಪರಿಸ್ಥಿತಿ ಇದ್ರೆ ಕೂಡ ದೇವ್ರೇ ಅಂತೀಯ. ಎಂತ ಕ್ರಿಟಿಕಲ್ ಕಂಡೀಷನ್ ಇದ್ರೆ ಕೂಡ ದೇವ್ರ ಅಂತೀಯ. ಲೋಕ ಎಲ್ಲ ಹೋಗ್ಬಿಟ್ರೆ ಕೂಡ ದೇವ್ರ ಅಂತೀಯ. ಇವತ್ತೆಲ್ಲ ನಶಿಸಿ ಹೋದ್ರೂ ದೇವ್ರ ಅಂತೀಯ. ಕೆಲವು ಹೀರೋಗಳನ್ನ ನಾನು ನಿಮ್ಗೆ ಪರಿಚಯ ಮಾಡ್ತೀನಿ ಇಲ್ಲಿ ಬೈಬಲ್ ಅಲ್ಲಿ. ಆ ಹೀರೋಗಳು ಜೀವನ ನಿನ್ನ ಆಧ್ಯಾತ್ಮಿಕ ಜೀವಿತವನ್ನ ಬಲಪಡಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಾನು ಅದೇ ಮಾರ್ಗದಲ್ಲಿ ನಡೀತಾ ಇದ್ದೀನಿ. ಇನ್ನು ಪೂರ್ತಿ ಆಗಲಿಲ್ಲ. ನಾನು ಕೂಡ ಸಿದ್ಧಿಗೆ ಬಂದಿಲ್ಲ. ನನ್ನ ಸೇವೆ ಕೂಡ ಮುಗ್ದಿಲ್ಲ. ನನ್ನ ಕಷ್ಟ, ರೋಗ, ಮರಣ, ಸಾಯ್ತೀನಿ ಅನ್ನೋವಾಗೆಲ್ಲ ಏನ್ ಜ್ಞಾಪಕ ಬರ್ತದೆ ಗೊತ್ತಾ? ನನ್ನ ಟೈಮ್ ಇನ್ನೂ ಬಂದಿಲ್ಲ. ನಾನು ದೇವ್ರಿಗೆ ಬೇಕು. ಏನಂತೀನಿ? ನಾನು ದೇವ್ರಿಗೆ ಬೇಕು. ನಾನು ಸೇವೆ ಬಹಳ ಇದೆ. ಏನಂತ ಹೇಳ್ತೀನಿ? ಬಹಳ ಇದೆ. ಬಹಳ ಪ್ರಾಬ್ಲಮ್ಸ್ ಬರುತ್ತೆ ನಿಮ್ಗಿಂತ ನನಗೆ ಜಾಸ್ತಿ. ನನಗೆ ಹೆಲ್ತ್ ಪ್ರಾಬ್ಲಮ್ಮು, ಕುಟುಂಬ ಸಮಸ್ಯೆ, ಒಂದೊಂದ್ಸಾರಿ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಮನುಷ್ಯರ ವಿರೋಧ, ಕೆಲವು ಬೋಧಕರ ವಿರೋಧ ಎಲ್ಲ ಹೇಳ್ತಾ ಇದ್ದೀನಿ. ಫೈನಾನ್ಷಿಯಲ್ ಮಾತ್ರ ಹೇಳ್ತಾರೆ ಅನ್ಕೋಬೇಡ, ಎಲ್ಲ ಹೇಳ್ತಾ ಇದ್ದೀನಿ. ಸಮಸ್ಯೆಗಳು ಬರ್ತಾನೆ ಇರ್ತದೆ ನಿನಗಿಂತ ಎಷ್ಟಷ್ಟು. ಒಂದು ದಿನ ಕೂಡ ದೇವ್ರನ್ನ ಬೈದಿಲ್ಲ. ಅದು ವ್ಯಕ್ತಿಗೆ ಚೆನ್ನಾಗಿ ಗೊತ್ತು. ನಿಮ್ಮಲ್ಲಿ ಕೆಲವರು ಗೊತ್ತು. ಎನಿ ಟೈಮ್ ನೀವು ಸೋತೋದಾಗೆಲ್ಲ ದೇವ್ರು ಇದ್ದಾನೆ ಅಂತ ಹೇಳ್ತೀನಿ. ನಿಮ್ಮ ಹತ್ರ ಪ್ರೇ ಮಾಡು ಅಂತ ಹೇಳ್ತೀನಿ. ವಾಕ್ಯನ ತೋರಿಸ್ಕೊಡ್ತೀನಿ, ಧೈರ್ಯನ ಕೊಡ್ತೀನಿ. ಫೋನಲ್ಲೂ ನಿಮ್ಮ ಮನೆಗೆ ಬಂದಾಗು, ಸಭೆಗೆ ಹುಡ್ಕೊಂಡ್ ಬಂದಾಗ್ಲು ನೋಡಿದಿರ ತಾನೆ? ಅದು ಒಳಗಡೆ ಇರೋದೇ ಬಾಯಲ್ಲಿ ಬರ್ತಾ ಇದೆ ತಾನೆ? ನಾಟಕ ನಟನೆ ಏನು ಕಾಣಿಸ್ತಿಲ್ಲಲ್ಲ? ಕಾಣಿಸಿದ್ರೆ ನೀವು ನನ್ನ ನಂಬಲೇಬೇಡಿ. ನಂಬಾರ್ದಂತ ಮೋಸಗಾರನ ನಂಬಕೂಡ್ದು. ಯಾರೇನಾಗ್ಲಿ, ನಾನೇ ಆಗ್ಲಿ, ಯಾರನ್ನಾಗ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಟನೆ ನರಿ ಬುದ್ಧಿ, ನಟನೆ ನರಿ ತೋಳ. ಪ್ರೈಸ್ ದಿ ಲಾರ್ಡ್. ಬನ್ನಿ, ಕೆಲವು ಹೀರೋಗಳನ್ನ ಪರಿಚಯ ಮಾಡ್ತೀನಿ. ನನ್ನ ಮೊದಲನೇ ಹೀರೋ ಜೀಸಸ್ ಕ್ರೈಸ್ಟ್. ನಿಮ್ಮ ಮೊದಲನೇ ಹೀರೋ ಯಾರು? ಹಲ್ಲೆಲೂಯಾ, ಆಮೆನ್. ಎಸ್, ಲೂಕ ಗ್ರಂಥ 23:34 ತೆಗಿಬೇಕಲ್ಲ. ಲೂಕ್ ಚಾಪ್ಟರ್ 23:34. ಆಗ ಯೇಸು ಅವರಿಗೆ ಕ್ಷಮಿಸು, ತಾವು ಏನು ಮಾಡ್ತಾರೆ ಎಂಬುದನ್ನು ಅರಿಯುವಂತನು. ಲೂಕ 23:34. ಲೂಕ ಗ್ರಂಥము 23:34. ಮಕ್ಕಳಿಗೆಲ್ಲ ಫೋನ್ ಕೊಡಬಾರ್ದು. ಚರ್ಚಲ್ಲಿ ಫೋನ್ ಕೊಡ್ತಾರಂತ ಗೊತ್ತಾಯ್ತು. ಮಕ್ಕಳಲ್ಲಿ ಮುಸ್ಬಿಟ್ಕೊಂಡು ಸುಡಿ ಅಂತ ಗೊತ್ತಾಯ್ತು. ನೋ, ಹುಷಾರ್, ಬರಬಾರ್ದು. ಮಕ್ಕಳನ್ನ ಕೆಡಿಸಬಾರ್ದು. ಮಕ್ಕಳನ್ನ ನಾವೇ ಕೆಡಿಸಬಾರ್ದು. ಚರ್ಚಲ್ಲಿ ಫೋನ್ ಕೊಡ್ತೀರಂತೆ ಮಕ್ಕಳಿಗೆ. ಗಮನ, ಹುಷಾರ್. ಫೋನ್ನ ಎತ್ತಿ ಎಲ್ಲನ ಮೇಲೆ ಇಟ್ಬಿಟ್ಟು ಕುಟುಂಬ ಪ್ರೇಯರ್ ಕೂತ್ಕೊಳ್ಳಿ. ಆಮೇಲೆ ಮಕ್ಕಳು ಏನ್ ಮಾಡ್ತಾರೆ ಗೊತ್ತಾ?
ಕೆಟ್ಟದೆಲ್ಲ ನೋಡ್ತಾರೆ. ಹೇಳಿರ್ತೀನಿ, ಇದುವರೆಗೂ 4-5 ಮಕ್ಕಳನ್ನ ಅಂತ ಕಂಪ್ಲೇಂಟ್ ಬಂದಿದೆ ನನಗೆ. ನಮ್ಮ ಏರಿಯಾದಲ್ಲಿ 2 ಕಂಪ್ಲೇಂಟು, ಹೊರಗಡೆ ಏರಿಯಾದಲ್ಲಿ 2 ಕಂಪ್ಲೇಂಟು. ಗಂಡ ಹೆಂಡತಿ ಸೇರೋದೆಲ್ಲ ಮೊಬೈಲಲ್ಲಿ ಚಿಕ್ಕ ಮಕ್ಕಳು ನೋಡ್ತಾ ಇದ್ದಾರೆ. ಎಚ್ಚರ, ಗಮನ ಇರಲಿ, ನಿಮ್ ತಲೆ ತಾಟ್ಲಿ ಅಂತ ಹೇಳ್ತಾರೆ. ತಲೆ ಎತ್ತಿ ಎಲ್ಲ, ತಲೆ ಚಿಕ್ಕ ಮಕ್ಕಳು ಎಂತದ್ ನೋಡ್ತಾ ಇದಾರೆ? ಗಂಡ ಹೆಂಡತಿ ಬೆತ್ತಲೆ ಆಗಿರೋದನ್ನ ರೂಮಲ್ಲಿ ಮಾಡೋದನ್ನ ನೋಡ್ತಾ ಇದ್ದಾರೆ. ಎಚ್ಚರ, ಹೇಳ್ತಾ ಇದ್ದೀನಿ. ಮೇನ್ ಕೇರ್ಫುಲ್. ಮಕ್ಕಳಿಗೆ ಫೋನ್ ಕೊಡ್ತೀರಲ್ಲ ನೀವೆಲ್ಲ, ಹತ್ಕೊಂಡಿದ ತಕ್ಷಣ ಬೇರೆ ಯಾವ ಸತೀಶನೇ ಇಲ್ವಾ ನಿಮ್ಗೆ? ಯಾಮರ್ಸಲು ಬರಲ್ಲ ಇನ್ನು ಮಕ್ಕಳ ನಿಮ್ಗೆ? ಟಕ್ಕಂತ ಎತ್ಕೊಡ್ತೀರ, ತಿರ್ಗಾ ಫೋನ್ ಇಸ್ಕೊಂತಾರ ಅಂತ ಕಂಪ್ಲೇಂಟ್ ಮಾಡ್ತೀರಾ. ಗಮನ ಗಮನ ಗಮನ. ಈಗ ಚರ್ಚಲ್ಲಿ ಫೋನ್ ಕೊಡ್ತೀರಾ, ಮುಚ್ಚಿಕೊಂಡು ನೋಡು ಅಂತ ಹೇಳ್ಕೊಡ್ತೀರಾ ಅಂತ. ಅದು ನೆನ್ನೆ ಗೊತ್ತಾಯ್ತು. ನೆನ್ನೆ. ಆಮೇನ್ ಆಮೇನ್ ಆಮೇನ್. ಗಮನ ಗಮನ ಗಮನ. ಆಮೇನ್. ಫೋನು ಕೆಡಿಸ್ತೈತೆ. ಅದ್ರ ಒಳ್ಳೇದಿದೆ ಕೆಟ್ಟದಿದೆ. ಮಕ್ಕಳಿಗಿನ್ನು ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ. ಅವ್ರೆಲ್ಲಾನು ಒಳ್ಳೇದಂತಾರೆ. ಹುಷಾರ್. ಆಮೇನ್ 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 ಆಮೇನ್. 1 ವರ್ಷ ಹಿಂದೆ ನಾನು ನಮ್ಮ ಹೆಂಡತಿ ಸ್ನಾನ ಮಾಡ್ಕೊಂಡು ಹಾಲಿಗೆ ಬಂದು ಕುತ್ಕೊಂಡ್ರಿ, ಒಂದು ಸಹೋದರಿ ಫೋನ್ ಎತ್ಕೊಂಡು ಓಡ್ ಬಂದ್ರು. ಅವ್ರ ಮಗ ಏನೇನು ನೋಡ್ದ ಅಂತ ನಮ್ಗೆ ತೋರಿಸು. ಆಮೇಲೆ ಲೇಡೀಸ್ ಸ್ನಾನ ಮಾಡೋದು ನೋಡಿ. ಹುಡುಗ, ನಿಮ್ಗೆ ಅರ್ಥ ಆಗ್ಲಂತ ಇದನ್ನ ಹೇಳ್ತಾ ಇದ್ದೀನಿ ನಾನು. ಅಲ್ಲೆಲ್ಲೂಯಾ. ಎಚ್ಚರ, ಗಮನ, ಹುಷಾರ್. ಮಕ್ಕಳ ಮುಂದೆ ಏನ್ ನೋಡ್ಬೇಕು, ಹೆಂಗ್ ಫೋನ್ ಯೂಸ್ ಮಾಡ್ಬೇಕು, ಗಮನ ಇರಲಿ. ನಮ್ಮ ಮೊದಲನೇ ಹೀರೋ ಯಾರು? ನಿಮ್ ಮೊದಲನೇ ಹೀರೋ ಯಾರು? ಯೇಸು ಸ್ವಾಮಿ. ನೋಡೋಣ ಆತನ ಎಂತ ತ್ಯಾಗಮಯ ನೋಡೋಣ. ಬನ್ನಿ, ಆತನ ನಂಬಿಕೆ ಎಂತದನ್ನು ನೋಡೋಣ. ಲೂಕ್ ಚಾಪ್ಟರ್ 23:34. ಆಗ ಯೇಸು ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಿದ್ದಾರಂತ ಅರಿಯರು ಅಂದನು. ಯೇಸುವಿನ ಶಿಲ್ಪೆಗೆ ಹೊಡೆದ್ರಲ್ಲ, ಯೇಸುವಿನ ದೇವರು ಶಿಲ್ಪೆಗೆ ಒಪ್ಪಿಸಿದ್ರಲ್ಲ, ಮುಳುಕಿರೀಟ ಹೊಡೆದ್ರಲ್ಲ, ಉಗಿದ್ರಲ್ಲ, ತಿವಿದ್ರಲ್ಲ, ಗುದ್ದಿದ್ರಲ್ಲ, ಊಟ ಇಲ್ಲಲ್ಲ, ನೀರಿಲ್ಲಲ್ಲ, ಹುಳಿ ರಸ ಕೊಟ್ರಲ್ಲ. ತಂದೆ ಅಂತದೆ ನಂಬಿಕೆ ಹಂಗೆ ಇದೆ ದೇವ್ರಿಗೆ. ದೇವ್ರ ಮೇಲೆ ಯೇಸು ಸ್ವಾಮಿಗೆ ಕೈ ಬಿಟ್ಟಿದ್ದಾರೆ. ದೇವರಲ್ಲಿ ದೇವರೇ ದೇವರೇ ಯಾಕೆ ನನ್ನ ಕೈ ಬಿಟ್ಟೆ ಕೇಳಿದ್ರೆ ತಾನೆ? ಪೂರ್ತಿ ಕೈ ಬಿಟ್ಟಿದ್ದಾನೆ ತಾನೆ? ಅದಕ್ಕೆ ಜಜ್ಜಲ್ ಪಡ್ತಾ ಇದ್ದಾನೆ ತಾನೆ? ಏನಂತ ಪ್ರೇ ಮಾಡ್ತಾ ಇದ್ದಾನೆ. ನಾವೆಂಗೆ ಎಲ್ಲ ಚೆನ್ನಾಗಿದ್ರೆ ಸ್ತೋತ್ರ, ಅಲ್ಲೇಲೂಯ, ಸ್ತುತಿ ಬಲಿ, ಸ್ತೋತ್ರ ಬಲಿ ಅಂತೀವಿ. ನನ್ರಿ, ವಂದನೆಗಳು, ವಂದನಾಲು, ಥ್ಯಾಂಕ್ಸ್ ಗಿವಿಂಗ್ಸು, ವರ್ಷಿಪ್ ಎಲ್ಲ ಭಾಷೆಯಲ್ಲಿ ಹೇಳ್ಬಿಡ್ತಾ ಇದ್ದೀನಿ. ನೋಡಿ, ತಂದೆಯೇ ತಂದೆ ಯಾಕೆ ನನ್ನ ಕೈ ಬಿಟ್ಟಿದೀಯಾ? ಹಿಂದಿನ ದಿನ ಹೋಗಿ ಗೆತ್ಸೆಮನೆ ತೋಟದಲ್ಲಿ ಅಭಿಷೇಕವನ್ನ ಬಲವನ್ನ ಹೊಂದ್ಕೊಂಡ. ದೇಹಕ್ಕೆ ಬಲ ಸಾಲದು. ಬಂದ್ರು ದೂತರು, ಬಲಪಡಿಸಿದ್ರು, ಹೋದ್ರು. ಶಿಲುಬೆಗೆ ರೆಡಿ ಆಯ್ತು, ಶಕ್ತಿ ಬಂತು. ಏನಂತ ಹೇಳ್ತಾ ಇದ್ದಾರೆ? ನಿನ್ನ ಮೊದಲನೇ ಹೀರೋ ನಿನ್ನ ಜೀವನದಲ್ಲಿ. ಆಮೆನ್, ಹಲ್ಲೆಲೂಯಾ. ತಂದೆಯೇ ಇವ್ರನ್ನ ಶ್ರಮಿಸು. ನೀನ್ ಹಂಗೆ ಹೇಳ್ತೀಯಾ? ನಿನ್ಗ ಆ ತಾಳ್ಮೆ ಇದೆಯಾ? ನಿನ್ಗ ಆ ಮನಸ್ಸಿದೆಯಾ? ನಿನ್ಗ ಆ ನಂಬಿಕೆ ಇದೆಯಾ? ನಾನು ಇವತ್ತು ಮಾತಾಡ್ತಾ ಇರೋ ಟೈಟಲ್ ಏನ್ ಗೊತ್ತಾ? ದೊಡ್ಡ ನಂಬಿಕೆ. ಏನ್ ನಂಬಿಕೆ? ದೊಡ್ಡ ನಂಬಿಕೆ. ಆ ನಂಬಿಕೆ ನಿನಗಿದೆಯಾ? ಆ ನಂಬಿಕೆ ನಿನಗಿದೆಯಾ? ಟೈಟಲ್ ಅದೇ, ದೊಡ್ಡ ನಂಬಿಕೆ ಮಾತಾಡ್ತಾ ಇದ್ದಾರೆ. ನೋಡ್ದಾ, ಇವ್ರನ್ನ ಶ್ರಮಿಸು. ಆತರ ಹೇಳಿದ್ಗೆ ಸ್ವಾಮಿಗೆ ಏನ್ ಲಾಭ? ರಾಜಾದಿ ರಾಜನು, ದೇವಾದಿ ದೇವನು, ಕರ್ತಾದಿ ಕರ್ತನು, ಮರಣದಿಂದ ಎದ್ದು ಬಂದವನು, ಸತ್ತವರೊಳಗಿಂದ ಆತನಿಗೆ ಯಾವತ್ತೂ ಸಾವು. ಇವತ್ತು ಕೋಟ್ಯಾನು ಕೋಟಿ ಜನರು ಇವತ್ತು ದೇವರನ್ನ ಯೇಸು ಸ್ವಾಮಿನ ಆರಾಧಿಸ್ತಾ ಇದ್ದಾರೆ. ಅವತ್ತೇನಾದ್ರೂ ಕೋಪ ಮಾಡ್ಕೊಂಡು ಬೈಯೋರ್ನ ಬೈದಿದ್ರೆ, ಉಗಿಯೋರ್ನ ಉಗಿದಿದ್ರೆ, ತಿರುಗಿಸಿ ಬೈದಿದ್ರೆ, ತಿರುಗಿಸಿ ಹೊಡೆದಿದ್ರೆ, ತಿರುಗಿಸಿ ಉದ್ದಿದ್ರೆ, ತಿರುಗಿಸಿ ಗುದ್ದಿದ್ರೆ, ಇಲ್ಲ ಮಾಯ ಆಗೋ ಶಕ್ತಿ ಇತ್ತು ಯೇಸು ಸ್ವಾಮಿಗೆ. ಶಿಲ್ಬೆಯಿಂದ ಮಾಯ ಆಗೋ ಮೈಂಡ್ ಇದ್ದಿದ್ರೆ, ಸಹಿಸ್ಕೊಳ್ಳಿಲ್ಲ ಅಂದ್ರೆ, ಕೋಪ ಬಂದ್ಬಿಟ್ಟಿದ್ರೆ, ಡಿಪ್ರೆಷನ್ ಬಂದಿದ್ರೆ, ಕಳವಳ ಬಂದಿದ್ರೆ, ನಮ್ಮ ತರ ಶರೀರ ಕೋಪ ಬಂದ್ಬಿಟ್ಟಿದ್ರೆ, ಇವತ್ತು ನಮ್ಮ ಯಾರಿಗೂ ರಕ್ಷಣೆ ಇಲ್ಲ. ಯೇಸು ಸ್ವಾಮಿ ಕೂಡ ಹೆಸರಿರ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಇದು ನಂಬಿಕೆ ಕಾಣಿಸ್ತದೆ. ದೇವ್ರ ಮೇಲೆ ನಂಬಿಕೆ. ಕೈ ಬಿಟ್ಟಿದ್ರೆ ಕೂಡ ತಂದೆ ಅಂತ ಇದೆ. ನೀನಂತೀಯ? ನಿನ್ಗೊಂದು ಸಾರಿ ದೇವ್ರು ಕೈ ಬಿಟ್ಟಿರ್ತಾನೆ. ಅನೇಕ ಕಷ್ಟಗಳಲ್ಲಿ ಇರ್ತೀಯ. ಜನಗಳು ಕೈ ಬಿಟ್ಟಿರ್ತಾರೆ, ಓನರ್ ಕೈ ಬಿಟ್ಟಿರ್ತಾರೆ,
ಆಮೇನ್. ಮನುಷ್ಯರೆಲ್ಲ ಕೈ ಬಿಟ್ಟಿರ್ತಾರೆ, ಗಂಡ ಕೈ ಬಿಟ್ಟಿರ್ತಾನೆ, ಹೆಂಡತಿ ಕೈ ಬಿಟ್ಟಿರ್ತಾರೆ, ಎಲ್ಲಾ ಮನುಷ್ಯರು ದೂರ ಇರ್ತಾರೆ. ದೇವರು ನಿನ್ನ ಬಿಟ್ಟಿರ್ತಾನೆ ಅಂದ್ರೆ ದೇವ್ರು ಬಿಟ್ಬಿಟ್ಟು ನಿನ್ನ ಹಿಂದ್ಗಡೆ ಇರ್ತಾನೆ, ಮುಂದ್ಗಡೆಯಿಂದ ಪೂರ್ತಿಯಾಗಿ ಬಿಡಲ್ಲ. ಆಮೇನ್. ಚಿಕ್ಕ ಮಗುನ ಸೈಕಲ್ ತುಳಿಯಾಗಿ ಬಿಟ್ಬಿಟ್ಟು ಆಮೇಲೆ ಸುಮ್ನೆ ಇರ್ತೀವಿ ನಾವು. ಅವ್ರು ಕಲ್ತು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಇರೋರ್ಗೆ ಏನ್ ಮಾಡ್ತೀವಿ ನಾವು? ಹಿಂಗ ಒಂದು ಕೈ ಹಿಡ್ಕೊಂಡೇ ಇರ್ತೀನಿ ಹಿಂದ್ಗಡೆ. ಸುಮ್ನೆ ಹಂಗಾದ್ರು ಹತ್ರ ಹಿಡ್ದಿರ್ತೀವಿ, ಹಂಗ ಲಬಕ್ ಅಂತ ಹಿಡಿಯೋತರ ಹಂಗ ನಿಂತಿರ್ತಾರೆ ಶೋಧನೆಗಳಲ್ಲಿ. ದೇವ್ರು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಪೂರ್ತಿಯಾಗಿರಲ್ಲ, ನಮ್ಗೆ ಕಾಣಿಸಲ್ಲ ಅಷ್ಟೇ. ಇರ್ತಾನೆ, ಬಿದ್ದೋಗ್ತಾನೇನೋ, ಸೋತೋಗ್ತಾನೇನೋ, ಬಿದ್ದೋಗ್ಬಿಡ್ತಾನೇನೋ. ನೀನ್ ಸೋತೋಗ್ತೀಯ, ಬಿದ್ದೋಗ್ತೀಯ, ದೇವ್ರನ್ನ ಬಿಡ್ಬೇಕಂದ್ರೆ ಕ್ಲಬಕ್ ಅಂತ ಬಂದು ಹಿಡಿದು ಎತ್ತಿ ಬಲಪಡಿಸಿ ಒಂದು ವಾಕ್ಯ ಕೊಟ್ಟು ಪಾಸ್ಟ್ನ ಕಳಿಸಿ ಭಾನುವಾರ ಸಂಡೇ ಮೆಸೇಜ್ ಅಲ್ಲಿ ನಿನ್ನ ಬಲಪಡಿಸ್ಬಿಡ್ತಾನೆ. ಅವತ್ತು ಅಸಹಿಸ್ಕೊಂಡು ದೇವ್ರು ಇದ್ದಾನೆ ಅಂದಿದ್ಕ ಇವತ್ತು ರಾಜಾದಿ ರಾಜನಾಥ, ದೇವಾದಿ ದೇವನು, ಕರ್ತಾದಿ ಕರ್ತನು. ಎಷ್ಟು ಡಿಪ್ರೆಷನ್. ಪೇತ್ರ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟ. ಆಮೇನ್. ಎಲ್ಲಾರು ಶಿಷ್ಯರೆಲ್ಲ ಓಡೋಗ್ಬಿಟ್ರು. ಆಮೇನ್. ಒಬ್ಬ ಕಳ್ಳ ಬೈತಾ ಇದ್ದಾನೆ, ನಮ್ಮನ್ನ ನನ್ಗೆ ಗೊತ್ತಿಲ್ಲ ಅಂದ್ರೆ ಏನಾಗುತ್ತಮ್ಮ? ಏನಾಗುತ್ತೆ ಬ್ರದರ್? ಏನಾಗುತ್ತೆ ಸಿಸ್ಟರ್? ನಿನ್ ಮಗಳು ನಿನ್ನ ಗೊತ್ತಿಲ್ಲ ಅಂದ್ರೆ ನಿನ್ಗೆ ಏನಾಗುತ್ತೆ? ನಿನ್ ಗಂಡ ನೀನ್ ಯಾರೋ ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ ನಿನ್ಗೆ? ನಿನ್ ಮಗಳು ನನ್ನ ತಾಯಿ ಅಲ್ಲ ಅಂದ್ರೆ ಏನಾಗುತ್ತೆ? ನಿನ್ ನನ್ನ ಸ್ನೇಹಿತನಲ್ಲ ಅಂದ್ರೆ ನಿನ್ಗೆ ಏನಾಗುತ್ತೆ? ಶಿಷ್ಯರೆಲ್ಲ ಬಿಟ್ಟು ಓಡೋದು. ಎಷ್ಟು ಡಿಪ್ರಾಕ್ಷನ್ ಇರ್ಬೇಕು ನೋಡಿ, ಎಷ್ಟು ಒಂದು ಅಪ್ರಾಕ್ಷನ್ ಇರ್ಬೇಕು ನೋಡಿ. ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ ಅಲ್ಲಿ ಜೀಸಸ್ ಟೋಟಲಿ ಕುಗ್ಗು ಹೋಗಿದ್ದಾನೆ. ನಿನ್ಗೆ ಅರ್ಥ ಲೈಫ್ ಬರ್ತಾಯ್ತಾ? ತಾಳ್ಮೆಯಿಂದ ಇರು. ಆ ಜೀಸಸ್ ಬಂದಿರೋ ಮಗಿಮೆ ನಿನ್ನ ಕೂಡ ಬರ್ತೈತೆ. ಇವತ್ತು ನೋಡಿ, ಅದನ್ನ ಕಟ್ಟಿ ಹಿಡ್ದಿಲ್ಲ, ಗುರಾಣಿ ಹಿಡ್ದಿಲ್ಲ, ಚಾಕು ಹಿಡ್ದಿಲ್ಲ, ರೌಡಿಸಮ್ ಮಾಡಿಲ್ಲ, ಗದಿಸಲಿಲ್ಲ, ಒದಿಸಲಿಲ್ಲ. ಇವತ್ತು ಮನೆಗಳಲ್ಲಿ, ಗುಡಿಗಳಲ್ಲಿ, ದೇವಸ್ಥಾನ, ಆಲಯಗಳಲ್ಲಿ ಆತನನ್ನ ಘನಪಡಿಸ್ತಾ ಇದ್ದಾನೆ. ಕೋಟ್ಯಾನು ಕೋಟಿ ದೇವ ದೂತರು ಆತನನ್ನ ಘನಪಡಿಸ್ತಾ ಇದ್ದಾರೆ. ಲೋಕನೇ ಆತನನ್ನ ಘನಪಡಿಸ್ತಾ ಇದೆ. ಸರ್ವ ಸೃಷ್ಟಿ ಆತನನ್ನ ಘನಪಡಿಸ್ತಾ ಇದೆ. ಆತನ ಸ್ವಭಾವನೇ ನಿನ್ನಲ್ಲಿ, ಆತನ ಸ್ವರೂಪನೇ ನೀನು, ಆತನ ಮಾಡೆಲೇ ನೀನು. ಜನಕ್ಕೆ ಅರ್ಥ ಆಗ್ತಲ್ವಾ? ನಂಬಿಕೆ ಹೆಚ್ಚಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಪ್ರೈಸ್ ದಿ ಲಾರ್ಡ್. ನಾವು ಹಂಗ ಇರಬಾರ್ದಲ್ಲ. ಏನನ್ನ ಕೊಟ್ರೆ ಮಾತ್ರ ದೇವ್ರು. ಆ ಕಡೆಯಿಂದ ಬಂದು ಫ್ಯಾನ್ ಆನ್ ಮಾಡು. ಸ್ಪಿರಿಟ್ ಆಫ್ ಗಾಡ್, ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಸೆಕೆಂಡ್ ಹೀರೋ ಆಮೇನ್, ಹೇಬೇಲ. ಓದಿ Hebrew 11:4, ಇಬ್ರಿಯರ್ಕು 11:4, ಇಬ್ರಿಯರ್ 11:4. ಮೇನ್ ಇಬ್ರಿಯದವರಿಗೆ 11:4. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ಅರ್ಪಿಸಿದನು. ಆ ಪೂರ್ತಿಯಾಗಿ ಓದಿರಪ್ಪ ವಾಕ್ಯನ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನ ದೇವರಿಗೆ ಸಮರ್ಪಿಸಿದನು. ಹಲ್ಲೆಲೂಯಾ. ನಂಬಿಕೆಯಿಂದಲೇ. ಅವರನ್ನ ಯಾವಾಗ್ಲೂ ತಿವಿತಾ ಇದ್ದಂತೆ, ಬೇಜಾರು ಮಾಡ್ತಾ ಇದ್ದಂತೆ, ಮಾತಲ್ಲೇ ಬೇಸರ ಪಡಿಸ್ತಾ ಇದ್ದಂತೆ, ಒಂಥರ ನೋಡ್ತಾ ಇದ್ದ. ಅವನು ನೀತಿವಂತನಾಗಿದ್ದ, ನಂಬಿಗಸ್ತನಾಗಿದ್ದ. ಹಲ್ಲೆಲೂಯಾ. ದೇವರಿಗೆ ಒಳ್ಳೆ ನಂಬಿಕೆಯಿಂದಲೇ ಯಜ್ಞ ಕೊಟ್ಟಂತೆ. ನಂಬಿಕೆ ಅಂದ್ರೆ ಏನೋ ಅವನ ನೀತಿವಂತನ ಹೆಸರು ಮೈನು. ಈ ಹೇಬೇಲನ ವಿಷಯಕ್ಕೆ ಬಂದ್ರೆ, ಎನೋಕನ ವಿಷಯಕ್ಕೆ ಬಂದ್ರೆ, ನೋವನ ವಿಷಯಕ್ಕೆ ಬಂದ್ರೆ, ಅಬ್ರಾಮ, ಇಸಾಕ, ಯಾಕೋಬ, ಸಾರಾ, ಮೋಶೆ, ಇವರೆಲ್ಲ ಏನೊಂದು ನಂಬಿಕೆ ಅಂದ್ರೆ, ನಾವು ನೀತಿಯಿಂದ ನ್ಯಾಯವಾಗಿ ನಂಬಿಕೆಯಿಂದ ಇದ್ರೆ ಈ ಲೋಕದಲ್ಲಿ ಪರಲೋಕ ಸಿಗುತ್ತೆ ಅನ್ನೋ ವಿಷನ್ ಅವರೆಲ್ಲರಿಗೂ ಇತ್ತಂತೆ. ಅವ್ರಿಗೆ ಯಾವ ದರ್ಶನ ಇತ್ತಂತೆ? ಪರಲೋಕ ಇದೆ. ನಮ್ಗಂತ ಒಂದು ಊರಿದೆ, ಒಂದು ಪಟ್ಟಣ. ಈ ಭೂಮಿ ಶಾಶ್ವತ ಅಲ್ಲ. ಅದಕ್ಕೋಸ್ಕರ ಅವ್ರು ನೀತಿಯಿಂದ ನಂಬಿಕೆಯಿಂದ ತಂದು ಕಾಣಿಕೆಯನ್ನು ಅರ್ಪಿಸ್ತಾನೆ. ಅದು ಕೊಟ್ಬಿಟ್ರೆ ಬೇರೆ ಇರಲ್ಲ. ಆದ್ರೂ ಕೂಡ ದೇವ್ರಿಗಂತ ಕೊಟ್ಟನಂತೆ. ಇದು ನಾನು ಇವತ್ತೇ ಹೋದ್ರೆ ಕೂಡ ನಾನು ದೇವ್ರ ಹತ್ರ ಹೋಗ್ತೀನಿ. ಈ ಎನೋಕ ಇರ್ಲಿ, ಈ ಹೇಬೇಲ ಇರ್ಲಿ, ಹಲ್ಲೆಲೂಯಾ, ನೋವ ಇರ್ಲಿ, ಅಬ್ರಾಮ, ಇಸಾಕ, ಯಾಕೋಬ, ಮೋಶೆ, ದಾವಿದ, ಯೋಬ, ಇವರೆಲ್ಲನೂ ಮೇಲಿರೋ ಪಟ್ಟಣವನ್ನ ಇವ್ರು ನೋಡಿದ್ರಂತೆ. ಭೂಮಿಯಲ್ಲಿ ಯಾರನ್ನ ನೋಡಿದ್ರು? ಯಾವ್ದನ್ನ ನೋಡಿದ್ರು? ಅವರು ಮೇಲ್ಗಡೆ ಇರೋ ಪರಲೋಕ ರಾಜ್ಯವನ್ನ ನೋಡಿದ್ರಂತೆ. ಆ ರಾಜ್ಯವನ್ನ ಇಟ್ಕೊಂಡು ಆ ನಿತ್ಯ ಜೀವವನ್ನ ಅನಿಸ್ಕೊಂಡು ನಂಬಿಕೆಯಿಂದ ಯಜ್ಞವನ್ನ ಅರ್ಪಿಸ್ನಂತೆ, ಕಾಣಿಕೆಯನ್ನ ದೇವರು ಕೊಟ್ಟನಂತೆ. ಅದು ನಿರ್ಮಿತ ಇವತ್ತು ಏನ್ ಮಾತಾಡ್ತಾ ಇದೆ? ಹೇಬೇಲ ರಕ್ತ ಇವತ್ತವರೆಗೂ ಎಲ್ಲಾ ಸಭೆಗಳಲ್ಲಿ ಮಾತಾಡ್ತಾ ಇದೆ. ಮೊದಲನೇ ನೀತಿವಂತನ ಯಾರು ಬೈಬಲ್ ಅಲ್ಲಿ? ಹೇಬೇಲನ ರಕ್ತ ಮೊದಲುಗೊಂಡು ಜಕಾರ್ನ ಮಗನಾದ ಜಕಾರ್ನನ್ನು ಕೂಡ ಯಜ್ಞ ವೇದಿ ಹತ್ರ ಕೊಂದಿದ್ದು.
ಏಬೇಲ ಹಳೆಯ ಒಡಂಬಡಿಕೆಯಲ್ಲಿ ಫಸ್ಟ್ ಏಬೇಲ, ಲಾಸ್ಟ್ ಜಕಾರ್ಯ ಗ್ರಂಥ ಇದೆಯಲ್ಲ ಅವನು ಫಕೀರಿಯನ ಮಗನಾದ ಜಕಾರಿನು ಅವನನ್ನ ಯಜ್ಞ ವೇದಿ ಹತ್ರ ಕೊಂದ್ರಂತೆ. ಎಲ್ಲಿ? ಅದನ್ನೇ ಮೆನ್ಷನ್ ಮಾಡ್ತಾನೆ ಮ್ಯಾಥ್ಯೂ ಚಾಪ್ಟರ್ 23 ಜೀಸಸ್ ಕ್ರೈಸ್ಟ್. ಆಮೆನ್. ಇವತ್ತು ನೋಡಿ ಏಬೇಲಿನ ಬಗ್ಗೆ ಮೊದಲನೇ ಸ್ಥಳ ಇದೆ ನೋಡಿ ನೀತಿವಂತರಲ್ಲಿ. ಅದು ನೀತಿವಂತರ ಪಟ್ಟಿ, ನಂಬಿಗಸ್ತರ ಪಟ್ಟಿ ಅದು. ಆಮೆನ್. ಆ ನಂಬಿಗಸ್ತರ ಲಿಸ್ಟ್ ಅಲ್ಲಿ ಮೊದಲು ಯಾರಿದ್ದಾರೆ? ಏಬೇಲ. ಆದಮ ಇಲ್ಲ, ಅವ್ವ ಇಲ್ಲ, ಕಾಯಿನನು ಇಲ್ಲ, ಅವ್ರ ಮೂವರು ಇಲ್ಲ. ಇವತ್ತು ಯಾಕೆ ಅವನು ಬಿದ್ದಾನೆ? ಏನಿಲ್ಲ ಅಂದ್ರೆ ಕೂಡ ಅವನ ನಂಬಿಕೆಯಿಂದ ತಂದು ಯಜ್ಞವನ್ನ ಕಾಣಿಕೆಯನ್ನ ದೇವರಿಗೆ ಸಮರ್ಪಿಸ್ತಾನೆ. ಅವನು ಇವತ್ತು ಕೂಡ ಅವನ ಬಗ್ಗೆ ಅವನ ರಕ್ತ ಮಾತಾಡ್ತಾನೇ ಇದೆ ಪರಂದು ಪೇಸಿದು. ಮೇನ್ ಏಬೇಲ ರಕ್ತము ఈపదు కూడా ఆ రక్తంలో జీవం ఉంది. ಇವತ್ತು ಕೂಡ ಆ ರಕ್ತದಲ್ಲಿರೋ ಜೀವ ಮಾತಾಡ್ತಾ ಇದೆ. ಒಂದು ದೇವರ ಹತ್ರ ಇದ್ದಾನೆ, ಒಂದು ದೇವರ ಹತ್ರ ಹೋಗಿದ್ದಾನೆ. ಅವ್ರು ಇಲ್ಲಿಂದಾನೆ ನೋಡಿದ್ರು, ನಮ್ಗೊಂದು ರಾಜ್ಯ ಇದೆ, ನಮ್ಗೊಂದು ಪಟ್ಟಣ ಇದೆ, ದೇವ್ರು ಹಾಕಿರೋ ಆಸ್ತಿವಾರ ಪಟ್ಟಣ ಇದೆ, ದೇವ್ರೆ ಹಾಕಿರೋ ಒಂದು ಫೌಂಡೇಶನ್ ಇದೆ. ಆ ಪಟ್ಟಣದಲ್ಲಿ ನಾವು ಸೇರ್ತೀರಿ. ಈ ಭೂಮಿ, ಈ ಲೋಕ ನಮಗೇನಿಲ್ಲ, ಏನಿಲ್ಲ ಅಂದ್ರೂ ಆ ದೇವ್ರು ಬೇಕು ಅಂತ ಅವರು ನಿಂತ್ರಂತೆ. ಆ ಏಬೇಲಿನ ಮನಸ್ಸು ನಿನಗಿದೆಯಾ? ಆ ಏಬೇಲಿನ ನಂಬಿಕೆ ನಿನಗಿಲ್ವಾ? ಒಂದು ವೇಳೆ ಇವತ್ತು ನಿನ್ನ ದೇವರು ತುಂಬಿ ಕಳಿಸೋದಕ್ಕೆ ಬಂದಿದ್ದಾನೆ. ಬಲವಂತಕೋ ಏಬೇಲಿನ ರಕ್ತ ಇವತ್ತು ಕೂಡ ಮಾತಾಡ್ತಾ ಇದೆ. ಏಬೇಲಿನ ಬಗ್ಗೆ ಬೈಬಲ್ ಹೊಸ ಒಡಂಬಡಿಕೆಯಲ್ಲಿ ಅವ್ರ ಹೆಸರು ಸೂಚಿಸ್ತಾರೆ. ಅಂದ್ರೆ ಏನರ್ಥ? ಅವರು ದೇವರ ರಾಜ್ಯದಲ್ಲಿ ಇರ್ತಾರೆ ಅಂತ. ಅವ್ರ ಹೆಸರು ಇದೆ ಅಂದ್ರೆ ಅವ್ರು ದೇವರ ರಾಜ್ಯದಲ್ಲಿ ಇರ್ತಾರೆ ಅಂತ. ಅಲ್ಲಿರೋರೆಲ್ಲ ಇರ್ತಾರೆ. ಏಬೇಲ ಫಿಕ್ಸ್ ಆಯ್ತು ಅಂತ. ಏಬೇಲ ಗ್ಯಾರಂಟಿ. ಸೌಲ ಗೊತ್ತಿಲ್ಲ, ಸೌಲ ಏನೋ ಗೊತ್ತಿಲ್ಲ, ದೇವ್ರ ಚಿತ್ತ. ಏಬೇಲ ಫಿಕ್ಸು, ಸಂಸೋನ ಫಿಕ್ಸು, ದಾವಿದ ಫಿಕ್ಸು, ಸೊಲೊಮೋನ ಗೊತ್ತಿಲ್ಲ, ಸೊಲೊಮೋನ್ ಹೆಸರು ಗೊತ್ತಿಲ್ಲ, ಕೊಟ್ಟಿಲ್ಲ ಈ ಲಿಸ್ಟ್ ಅಲ್ಲಿ. ಸ್ಪಿರಿಟ್ ಆಫ್ ಗಾಡ್ ಮೂರನೇ ಹೀರೋ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಇಬ್ರಿಯ 11:5-6. ಇಬ್ರು ಚಾಪ್ಟರ್ 5-6 ಸೇಮ್. ಇಬ್ರಿಯలకు 11:5-6. ಆನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಹಲ್ಲೆಲೂಯಾ. ಯಾರು? ಆನೋಕನು ಎಂತವನು ಗೊತ್ತಾ? ಮರಣನೇ ಅನುಭವಿಸಿಲ್ಲ. ಹಲ್ಲೆಲೂಯಾ. ಈ ಬಾಡಿಗೆ ಮರಣನೇ ಬಂದಿಲ್ಲ ಏನೋಕನಿಗೆ. ಆ ನಂಬಿಕೆಯಿಂದಲೇ ಒಯ್ಯಲ್ಪಟ್ಟಂತೆ. ಆ ನಂಬಿಕೆ ನಿನಗಿದೆಯಾ? ಆಮೆನ್. ಆ ನಂಬಿಕೆ ನಿನಗಿದೆಯಾ? ಆ ವಿಶ್ವಾಸ ನಿನಗಿದೆಯಾ? ಇಲ್ದೇ ಇರೋದನ್ನ ಇದೆ ಅಂತ ನಂಬ್ತೀಯಾ? ಪರಲೋಕ ಇಲ್ಲ, ಇದೆ ಅಂತ ನಂಬು, ಅದೇ ವಿಶ್ವಾಸ. ನರಕ ಇದೆ, ಕಾಣಿಸಲ್ಲ, ಇದೆ ಅಂತ ನಂಬು, ಅದೇ ವಿಶ್ವಾಸ. ಮುಂದೆ ನೀನ್ ಪ್ರೆಗ್ನೆನ್ಸಿ ಆಗ್ತೀಯಾ, ದೇವ್ರು ಮಾಡ್ತಾನಂತ ನಂಬು, ಅದೇ ನಂಬಿಕೆ, ವಿಶ್ವಾಸ. ಈಗಿಲ್ಲ ಮನೆ ಮುಂದೆ ಕಟ್ತೀಯ, ಅದೇ ವಿಶ್ವಾಸ. ಈಗಿಲ್ಲ ಗಾಡಿ ತಗೊಂಡಿ, ಅದೇ ವಿಶ್ವಾಸ. ಗೊತ್ತಿದೆಯಪ್ಪ, ಸ್ತೋತ್ರ. ನಾ ಪ್ರೇಯರ್ ಮಾಡ್ದಾಗ್ಲೇ ಕೇಳ್ಬಿಟ್ಟೆ, ಸ್ತೋತ್ರ. ನಂಬಿಕೆ, ನಂಬಿಕೆ, ವಿಶ್ವಾಸ. ಇಲ್ಲದವ್ರನ್ನ, ಕಾಣದೇ ಇರೋದನ್ನ ಇದೆಯಂತ ನಂಬೋದೇ ನಿರೀಕ್ಷೆ, ನಂಬಿಕೆ. ಹಲ್ಲೆಲೂಯಾ. ಇವರೆಲ್ಲ ಆ ರಾಜ್ಯನ ನೇರವಾಗಿ ನೋಡಿದ್ರಂತೆ. ಮದುವೆಯಾದ ಏನೋಕ 65ನೇ ವರ್ಷದಲ್ಲಿ ಮತಾಶಿಯೇಲನು ಹುಟ್ಟಿದ. ಮತೀಶಿಯೇಲನು ಅವನು 969 ವರ್ಷ ಇದ್ದ, ಹೈಯೆಸ್ಟ್. ಆ ಹುಟ್ಟಿದಾಗ ದೇವರು ಅವ್ರ ತಂದೆಗೆ ಒಂದು ಮಾತು ಹೇಳ್ದ. ಅವ್ರ ತಂದೆ ಯಾರು ಹೇಳಿ? ಮತೀಶಿಯೇಲನ ತಂದೆ ಏನೋಕ. ಏನೋಕನಿಗೆ ಒಂದು ಮಾತು ಹೇಳ್ದ, ಇವನು ಸತ್ತೋಗೋ ದಿನ ಈ ಭೂಮಿ ಕೊಲಾಪ್ಸ್ ಆಗ. ಅದು ಯಾವಾಗ ಆಯ್ತು ಅಂದ್ರೆ ನೋವನ 600ನೇ ವರ್ಷದಲ್ಲಾಯ್ತು. ಎಷ್ಟನೇ ವರ್ಷದಲ್ಲಿ? 600ನೇ ವರ್ಷದಲ್ಲಾಯ್ತು. ಇದು ಕೇಳಿದ ತಕ್ಷಣ ಇವನಿಗೆ ಏನಾಯ್ತು ಗೊತ್ತಾ? ಭಯ ಬಂದ್ಬಿಡ್ತು. ಓ, ನಾನು ಈ ಸಂತತಿ ಜೊತೆ ಸತ್ತೋಗ್ತೀನಿ, ನಾನು ಈ ಭೂಮಿಯವ್ರ ಜೊತೆ ಸತ್ತೋಗ್ತೀನಿ, ನಾನು ಹಿಂಗೆ ಕುಡಿತಾ ತಿಂತಾ ತೇಗ್ತಾ ತಿರುಗ್ತಾ ಲೋಕ ಮನುಷ್ಯನ ಮೆಚ್ಚಿಸ್ತಾ ಅಕ್ಕಪಕ್ಕದವರು ನನ್ನ ಮನಸ್ಸಲ್ಲಿ ಬಂದಿದ್ದನ್ನು ಮಾಡ್ತಾ ಇದ್ರೆ ಖಂಡಿತ ನಮ್ಮ ಅಪ್ಪ ತರನೋ ನನ್ನ ಮಗನ್ ತರನೋ ಇದ್ರೆ ನಾನು ಕೂಡ ಹೋಗ್ಬಿಡ್ತೀನಿ, ನನ್ನ ಸ್ನೇಹಿತರ ತರನೋ ಬಂಧುಗಳ ತರ ಇದ್ರೆ ಅಂತ ಹೇಳ್ಬಿಟ್ಟು 300 ವರ್ಷ ದೇವ್ರ ಜೊತೆ ನಡೆದ. ಎಷ್ಟು ವರ್ಷ? ಬನ್ನಿ ಆದಿಕಾಂಡ ಫಾಸ್ಟ್ ಆಗಿ ಬನ್ನಿ, ಸ್ವಲ್ಪ ಕ್ವಿಕ್ ಆಗಿರಿ, ನಾನು ಸಹಾಯ ಮಾಡಿ ಫಾಸ್ಟ್ ಆಗಿ ಮುಗಿಸ್ತೀನಿ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. 5ನೇ ಅಧ್ಯಾಯ 21ನೇ ವಚನ. ಏನೋಕನು 65 ವರ್ಷದವನಾದಾಗ, ಎಷ್ಟು ವರ್ಷ? 65 ವರ್ಷ.
ಮತುಶೇಲನನ್ನೇ ಪಡೆದನು. ಮತುಶೇಲನು ಹುಟ್ಟಿದ ಮೇಲೆ ಹೆನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ ಫೆಲೋಶಿಪ್ ನಡೆದು 300 ವರ್ಷ ಬದುಕಿದನು. ಅನ್ಯೋನ್ಯತೆ ಜೀವಿತ ಎಷ್ಟು? 300. ಪಾಪದ ಜೀವಿತ ಎಷ್ಟು? 65 ವರ್ಷ. ಒಟ್ಟು 365 ವರ್ಷ ಬದುಕಿದನು. ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದಿದ್ದರಿಂದ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನ ಕರೆದುಕೊಂಡು ಹೋದದ್ರಿಂದ ಯಾರಿಗೂ ನೀನು ಹಂಗೆ ಆಗೋದು ನಾಳೆ ದಿನ ರಾಕ್ಷಸ ಗೊತ್ತಿಲ್ಲ. ನಿನ್ ಮನೆಯವ್ರಿಗೆ ಸಿಗಲ್ಲ, ಮತಶೀಲನಿಗೆ ಸಿಗ್ಲಿಲ್ಲ, ಅವ್ರ ಹೆಂಡತಿಗೆ ಸಿಗ್ಲಿಲ್ಲ, ಅವ್ರ ಹೆಣ್ಣು ಮಕ್ಳು ಗಂಡು ಮಕ್ಕಳಿಗೆ ಸಿಗ್ಲಿಲ್ಲ, ಅವ್ರ ಬಂಧು ಬಳಗ ತಾತನಿದ್ದ ಅವ್ರ ಜೊತೆಲಿ, ಅವ್ರ ಅಪ್ಪ ಇದ್ದ, ಸಿಗ್ಲಿಲ್ಲ. ಮತಶೀಲನು ತಂದೆ ಏನೋಕ ಸಿಗ್ಲಿಲ್ಲ. ನಾಳೆ ದಿನ ದೇವರು ಸಭೆಯನ್ನು ಎತ್ಕೊಳ್ಳೋದಕ್ಕೆ ಬರ್ತಾನೆ. ಎಲ್ಲಿ ಕೂರ್ತೀನಿ ಮನವಾಟಿ. ಆಮೇನ್ ಆಮೇನ್ ಹಲ್ಲೆಲೂಯಾ. ಅದರ ಗಿತ್ತಿಯನ್ನ ತಕೊಳ್ಳೋದಕ್ಕೆ ಸಭೆಯನ್ನ ಬರ್ತಾನೆ. ನೀನ್ ಎತ್ಕೊಂಡಿರ್ತಾನೆ. ಆಫೀಸಲ್ಲಿ ಇರ್ತೀಯೋ, ಫ್ಯಾಕ್ಟ್ರಿಯಲ್ಲಿ ಇರ್ತೀಯೋ, ತೋಟದಲ್ಲಿ ಇರ್ತೀಯೋ, ಮನೆಯಲ್ಲಿ ಇರ್ತೀಯೋ, ನಿದ್ರೆಯಲ್ಲಿ ಇರ್ತೀಯೋ, ಸ್ಥಾನದಲ್ಲಿ ಇರ್ತೀಯೋ, ಊಟ ಮಾಡ್ತಾ ಇರ್ತೀಯೋ, ಪ್ರೇಯರಲ್ಲಿ ಇರ್ತೀಯೋ, ಸಭೆಯಲ್ಲಿ ಇರ್ತೀಯೋ, ಸಭೆಯಿಂದ ಮನೆಗೆ ಹೋಗ್ತಾ ಇರ್ತೀಯೋ, 3 ಗಂಟೆನೋ 4 ಗಂಟೆನೋ 5 ಗಂಟೆನೋ 6 ಗಂಟೆ ಗೊತ್ತಿಲ್ಲ, ನಿನ್ನನ್ನು ಏನೋಕನ ಎತ್ಕೊಂಡಂಗೆ ಎತ್ಕೊಂಡ್ಬಿಡ್ತಾನೆ. ಅದಕ್ಕೆ ದೇವ್ರ ಜೊತೆ ನೋಡಿ, ಆ ಏನೋಕ ನಂಬಿಕೆ ಇಟ್ಟಾಗೆ ನೀನು ನಂಬಿಕೆ ಇಡು. ಆ ಏನೋಕನ್ ದೇವ್ರ ನಂಬಿದಾಗೆ ನೀನು ನಂಬು. ಏನೋಕನ್ ದೇವರೊಂದಿಗೆ ನಡೆದಂಗೆ ನೀನು ದೇವ್ರ ಜೊತೆಲಿ ನಡಿ. ವಾಕ್ ವಿತ್ ಗಾಡ್. ದೇವ್ರ ಚೋಟ. ಆಮೇನ್ ಆಮೇನ್. ದೇವರೊಟ್ಟಿಗೆ ಅದು ಒಂದಿನ ದೇವ್ರ ಚಿತ್ರ, ಅದ್ರ ಮೆಸೇಜ್ ಕೂಡ ನಾವು ನೋಡೋಣ. ದೇವ್ರ ಜೊತೆ ನಡೆಯೋದು ಹೇಗೆ? ಎಂತವ್ರು ದೇವ್ರ ಹತ್ರ ಹೋಗ್ತಾರೆ? ದೇವ್ರ ಜೊತೆ ನಡೆಯೋದೆ. ಆಮೇನ್ ಹಲ್ಲೆಲೂಯಾ ಆಮೇನ್. ಈಗ ಏನೋಕನ ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ದೇವ್ರು ಎತ್ಕೊಂಡ್ಬಿಟ್ಟ. ದೇವ್ರು ಎತ್ಕೊಂಡು ಎಲ್ಲಿ ಇಟ್ಕೊಂತಾನೆ? ದೇವ್ರ ಹತ್ರ ಇಟ್ಕೊಂತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಇವರೆಲ್ಲ ನೋಡಿ, ಅಲ್ಲಿ 6ನೇ ವಚನ ನಿಮ್ಗೆ ಕೊಟ್ಟಲ್ಲ, ಏನ್ ಹೇಳ್ತದೆ? 5ನೇ ವಚನ ಆದ್ಮೇಲೆ 6ನೇ ವಚನ, ಇಬ್ರಿ 11:6 ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ತನ್ನನ್ನು ನಿರೀಕ್ಷಿಸುವವರಿಗೆ ಪ್ರತಿಫಲ ಕೊಡುತ್ತಾನೆಂದು ನಂಬುವುದು ಅವಶ್ಯಕ. ಸೋತೋಗ್ತೀಯಾ? ಇದಿಲ್ಲ ಅದಿಲ್ಲ, ಅದು ಬೇಕು ಇದು ಬೇಕು, ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ನನ್ನ ಅಕ್ಕ ಹಂಗಿದ್ದಾರೆ, ತಂಗಿ ಹಿಂಗಿದ್ದಾಳೆ, ನಾನು ಯಾಕೆ ಹಿಂಗಿದ್ದೀನಿ? ಯಾಕೆ ನಿನಗೆ ಈ ಸಂಶಯಗಳು? ಯಾಕೆ ನಿನಗೆ ಈ ಡೌಟು? ಯಾಕೆ ನಿನಗೆ ಈ ಬೇಸರಿಕೆಗಳು? ದೇವರು ಬಲಹೀನನ ರಕ್ಷಿಸಲಾರದ ಮೋಟುಗಯ? ದೇವ್ರ ಹತ್ರ ಆಶೀರ್ವಾದ ಇಲ್ವಾ? ದೇವ್ರ ಹತ್ರ ಸಂತಾನ ಇಲ್ವಾ? ದೇವ್ರ ಹತ್ರ ರಕ್ಷಣೆ ಇಲ್ವಾ? ದೇವ್ರ ಹತ್ರ ಆರೋಗ್ಯ ಇಲ್ವಾ? ದೇವ್ರ ಹತ್ರ ಆದಾಯ ಇಲ್ವಾ? ದೇವ್ರ ಹತ್ರ ಸಮಾಧಾನ ಇಲ್ವಾ? ದೇವ್ರು ನಿನ್ನ ಕುಟುಂಬನ ಸರಿ ಮಾಡಲ್ವಾ? ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ತನ್ನನ್ನು ನಿರೀಕ್ಷಿಸುವವರಿಗೆ ದೇವರು ಪ್ರತಿ ಫಲ. ಎಲ್ಲಾರು ಹೇಳಿ ಬಾಯಲ್ಲಿ, ಎಲ್ಲಾರು ಹೇಳಿ ಬಾಯಲ್ಲಿ. ಇಲ್ಲ, ರೈಟ್ ಸೈಡ್ ಅಲ್ಲಿ ಸೌಂಡೇ ಇಲ್ಲ. ಕೊಡುತ್ತಾನೆಂದು ನಂಬುವುದು. ಏನೋಕನೆ ಅಂತವನು ಪ್ರತಿಫಲ ಕೊಡ್ತಾನಂತ 300 ವರ್ಷ ದೇವರಿಗಾಗಿ ಎಡ ಬಲಕ್ಕೆ ತಿರುಗಿದಿರ ನೇರವಾಗಿ ಮೇಲೆ ನೋಡ್ತಾನೆ. ನೀನ್ ಭೂಮಿಯನ್ನ ನೋಡ್ತೀಯಾ? ಮನುಷ್ಯರ ತರ ನಡೀತೀಯಾ? ಯೂಟ್ಯೂಬ್ ಹೇಳ್ದಂಗೆ ಕೇಳ್ತೀಯಾ? ನಿನ್ನ ಅಕ್ಕಪಕ್ಕದವ್ರು ಹೇಳ್ದಂಗೆ ಕೇಳ್ತೀನಿ? ನಿಮ್ಮ ಮನೇಲಿ ನಮ್ದೇ ಇರೋರು ಐಡಿಗಳು ಕೊಡ್ತಾರೆ, ಅದನ್ನ ಮಾಡ್ತೀಯಾ? ಹಂಗೆ ಮಾಡ್ದ 65 ವರ್ಷ ಏನೋಕ ಮಿಕ್ಕಿ ದಿನಗಳು ನಾನು ಹಿಂಗಿದ್ರೆ, ನೋವನ ಕಾಲದಲ್ಲಿ ಆ ನೋವ ಇನ್ನು ಹುಟ್ಟಿರ್ಲಿಲ್ಲ, ನಾನು ಹೋಗ್ಬಿಡ್ತೀನಿ. ಏನಂತ ಹೇಳಿದ ನೋವಾಗೆ? ನಿನ್ನ ಮಗನ ಸತ್ತೋಗೋ ದಿನ ಈ ಭೂಮಿ ನಾಶವಾಗುತ್ತೆ. 3ನೇ ಹೀರೋ. ಆಮೇನ್. ನೋವ. ಪ್ರೈಸ್ ದಿ ಲಾರ್ಡ್. ಇಬ್ರಿಯ 11:7, ಇಬ್ರು ಚಾಪ್ಟರ್ 11:7. ನಂಬಿಕೆ ಎಂದರೆ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯದಲ್ಲಿ ಪ್ರಳಯ ಬರ್ತೈತೆ. ಈ ಭೂಮಿಯನ್ನ ಆಕಾಶವನ್ನ ದೇವರು ಮುಳುಗಿಸ್ಬಿಡ್ತಾನೆ, ಸರ್ವ ಸೃಷ್ಟಿಯನ್ನ ನಾಶನ ಮಾಡ್ತಾನೆ. ಆತನ ಕಡೆಗೆ ತಿರುಗಿದ್ರೆ ಮಾತ್ರ ನಮ್ಗೆ ರಕ್ಷಣೆ. ನಾವೆಯನ್ನ ಕಟ್ಟಬೇಕು, ಅದು 3 ಫ್ಲೋರ್ ಕಟ್ಟಬೇಕು, ಅದ್ರಲ್ಲಿ ಒಂದೊಂದು ಜಾತಿ ಪ್ರಾಣಿ ಪಕ್ಷಿಗಳನ್ನ ಸೇರಿಸ್ಕೊಬೇಕು. ನನ್ನ ಮನೆಯವ್ರಿಗ ಈ 100 ವರ್ಷ ಸುವಾರ್ತೆ ಸಾರಬೇಕಂತ ಅದುವರೆಗೂ ಕಾಣದಿರೋ ಸಂಗತಿಗಳನ್ನ ದೇವರಿಂದ ದರ್ಶನದಲ್ಲಿ, ದೇವರಿಂದ ರೆವಲೇಷನ್ ಅನ್ನ ಪಡ್ಕೊಂತಾನೆ, ಪ್ರಕಟಣೆಯನ್ನ. ಅದುವರೆಗೂ ಅನ್ನೋದಕ್ಕೆ ಇಷ್ಟೊತ್ತು ಹೇಳಿದೆ 5 ನಿಮಿಷ. ಆ ನೋವನಿಗೆ ಸಿಕ್ಕಿದ ತಕ್ಷಣ ಏನ್ ಮಾಡಿರ್ಬೇಕು ಹೇಳಿ ನೋಡೋಣ. ಅವನು ಇವತ್ತು ನಿಮ್ಗೂ ಒಂದು ಪ್ರಕಟಣೆ ಇದೆ. ಏನಂತ ಹೇಳಿ? ಯೇಸುವನ್ನ ನಂಬಿಲ್ಲ ಅಂದ್ರೆ ನರಕಕ್ಕೆ ಹೋಗ್ತೀರಾ. ಸರಿಯಾಗಿ ಆರಾಧಿಸಲಿ ಅಂದ್ರೆ, ಜೀವಿಸಲಿ ಅಂದ್ರೆ ಪಾಪದಲ್ಲಿ ಸತ್ರೆ ನರಕಕ್ಕೆ ಹೋಗ್ತೀರಾ.
ಪರಲೋಕ ರಾಜ್ಯ ನಿತ್ಯ, ಆ ರಾಜ್ಯನೇ ಶಾಶ್ವತ. ಆತ ನಮ್ದವರು. ಆ ಉಪದ್ರವ ಕಾಲ ಬರಲ್ಲ. 7 ವರ್ಷ ಈ ಭೂಮಿಗೆ ಉಪದ್ರವ ಕಾಲ ಬರುತ್ತೆ. ನೋವನ್ಗೆ ಹೇಳಿದ್ನ, ನಾನು ಈ ಭೂಮಿಯನ್ನ ಆಕಾಶವನ್ನ ಕಂಪ್ಲೀಟ್ಲಿ ಮುಳುಗಿಸ್ತೀನಿ, 40 ದಿನ ಮಳೆ ಸುರಿಸ್ತೀನಿ. ಇವತ್ತು ನಮಗಿರೋ ರೆವಲೇಷನ್ ಏನು? ಇವತ್ತು ನಮಗಿರೋ ದರ್ಶನ ಏನು? ಇವತ್ತು ನಮಗಿರೋ ಪ್ರಕಟಣೆ ಏನು? ಈ ಭೂಮಿ ಮೇಲೆ 7 ವರ್ಷ ಉಪದ್ರವ ಕಾಲವನ್ನ ತರ್ತೀನಿ. ಏನಿ ಕೊರೋನಾ, ಏನಿ ಮಂಜುಗಡ್ಡೆಗಳು, ಏನಿದು ಈ ಪ್ರವಾಹ, ಏನಿದು ಮಳೆಗಳು, ಇವೆಲ್ಲ ಚಿಕ್ಕ ಚಿಕ್ಕದು, ಈ ಯುದ್ಧಗಳೆಲ್ಲ ಚಿಕ್ಕ ಚಿಕ್ಕದು. ಆ 7 ವರ್ಷ ಉಪದ್ರವ ಕಾಲ ಇರುತ್ತಲ್ಲ, ಭೂಮಿ ಬೇಯ್ದಿರೋ ಬಾಣ್ಲಿ ತರ, ಕಾದಿರೋ ಬಾಣ್ಲಿ ತರ ಇರ್ತದೆ. ಯಾವ ಮೆಡಿಸಿನ್ ವರ್ಕ್ ಆಗಲ್ಲ, ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಮೇಲಾಗಲ್ಲ. ಅನೇಕ ಉಪದ್ರವಗಳು, 7 ತುಂತುರಿಗಳು, 7 ಪಾತ್ರೆಗಳು, ಬೋಲ್ 7 ಟ್ರಂಪೋಟ್ ಮೇನ್ ಈ ಭೂಮಿಯನ್ನ ಸುಟ್ಟು ನಾಶನ ಮಾಡ್ತಾ ಇರ್ತದೆ. ಒಂದೊಂದು ಸೈಡಲ್ಲಿ ನಾಶನ ಮಾಡ್ಕೊಂಡ್ ಬರ್ತದೆ. 7 ವರ್ಷ ಉಪದ್ರವ ಕಾಲ ಮಾಡ್ಕೊಂತೀಯಾ? ನೋವೊಂದರ ತಪ್ಪಿಸ್ಕೊಂತೀಯಾ? ನಾವೊಂದು ಆಸೆ ಬರ್ಬೇಕಲ್ಲ, ನಾನು ಮನೆ ಕಟ್ಟಿ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಚೆನ್ನಾಗಿರ್ಬೇಕು ದೇವ್ರೆ, ಚೆನ್ನಾಗಿ ಸೊಗಸಾಗಿರ್ಬೇಕು ದೇವ್ರೆ, ಲ್ಯಾಂಡ್ ಮಾಡ್ಬೇಕು ದೇವ್ರೆ, ಬಹಳ ಆಳುಗಳಿರ್ಬೇಕು ದೇವ್ರೆ. ಅಯ್ಯೋ, ನಾನು ಈ ಆಪತ್ತಿನ ತಪ್ಪಿಸ್ಕೊಂಡ್ರೆ ಸಾಕು. ನೋವನ ಹೆಂಡತಿ, ನೋವನ ಮಕ್ಕಳು, ನೋವನ ಸೊಸೆ, 8 ಜನ ತಪ್ಪಿಸ್ಕೊಂಡ್ರು. ಆ 8 ಜನ ನೀವೇ, ನಾನೇ, ಹೊರಗಡೆ ಇರೋ ದೇವ್ರ ಸಭೆ. ಈ ಶಬ್ದಕ್ಕೆ ಯಾರಾದ್ರೂ ಕಿವಿ ಕೊಟ್ರೆ, ಅವತ್ತು ನೋವನ ಕಾಲದಲ್ಲಿ 8 ಜನ ಹೇಗೆ ತಪ್ಪಿಸ್ಕೊಂಡ್ರು, ನೀವು ಕೂಡ ತಪ್ಪಿಸ್ಕೊಂತೀರಾ. ಒಬ್ಬ ಮಗನೇ ಸೈಡ್ಗೆ ಹೋಗಿದ್ರೆ ಅವ್ರ ಜೊತೆಲಿ ಹೆಂಡತಿ ಕೂಡ ಹೋಗ್ತಾ ಇದ್ರು. ಅವಾಗ ಎಷ್ಟು ಜನ ಕ್ಯಾನ್ಸಲ್ ಆಗ್ತಾ ಇದ್ರ? 6 ಜನ, 2 ಕ್ಯಾನ್ಸಲ್ ಆಗ್ತಾ ಇದ್ರು. ಹೆಂಗೆ ಒಂದು ದೇವರು ಅವ್ರ ಮಕ್ಕಳು ಬೆಳೆಸಿದಾನೆ ನೋಡಿ. ಅವ್ರ ಹೆಂಡತಿ ಕೂಡ ಆ ವಿಷನ್, ಆ ಒಂದು ದರ್ಶನನ, ಆ ಪ್ರಕಟಣೆನ ಒಪ್ಕೊಂಡಿದ್ದಾರೆ ನೋಡಿ. 8 ಜನ ಎಷ್ಟು ಒಗ್ಗಟ್ಟಿರ್ಬೇಕು ನೋಡಿ. 100 ವರ್ಷ ನಾವೇನ ಕಟ್ಟಿದ್ದಾರೆ ತುರಾಯಿ ಮರದಲ್ಲಿ. ಇಷ್ಟು ಮಳ ಅಗಲ, ಬಾ 3 ಫ್ಲೋರ್, 1 ವರ್ಷಕ್ಕೆ ಊಟ, ನೀರು. ಯಾರು ನಿಮ್ಗೇನೋ ನಂಗೆ ಇವತ್ತು ಬಂದು ಹೇಳಿದ್ರೆ, ನೀನೊಂದು ನಾವೇ ಕಟ್ಟು, ನಾನು ಮಳೆ ಸುರಿಸ್ತೀನಿ 40 ದಿನ ಅಂದ್ರೆ ನಂಬ್ತೀರಾ? ನೋಡ, ಅವ್ನು ನಂಬಿ ಮಾಡ್ದ, ಕಾಪಾಡ್ಕೊಂಡ ತನ್ನ ಕುಟುಂಬ. ಇವತ್ತು ನಿನಗೊಂದು ಇಟ್ಟಿದ್ದಾನೆ ಅದೇ ತರಾನೇ. 7 ವರ್ಷ ಈ ಭೂಮಿಗೆ ಉಪದ್ರವ ಬರುತ್ತೆ. 7 ವರ್ಷ ಈ ಲೋಕಕ್ಕೆ ಉಪದ್ರವ ಕಾಲ ಬರುತ್ತೆ. ಮತ್ತೆ ಯಾರು ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಆಫೀಸ್ಗೆ ಹೋಗಕ್ಕಾಗಲ್ಲ, ಫ್ಯಾಕ್ಟ್ರಿಗೆ ಹೋಗಕ್ಕಾಗಲ್ಲ. ಕಿಟಕಿಯಿಂದ ಈಚೆ ನೋಡಿದ್ರೆ ರೋಡಲ್ಲಿ ಏನ್ ನಡೀತಿದೆ, ಆ ರೋಡ್ ನೋಡಿದ್ರೂ ಭಯ. ಅಂತ ದಿನ ಬರ್ತದೆ ಈ ಭೂಮಿಗೆ. ಭಯಂಕರ ದುರ್ದಿನಗಳು ಬರ್ತದೆ, ಊಹಿಸ್ತಿರೋ ದಿನಗಳು ಬರ್ತದೆ. ಅದಕ್ಕೆ ಯೇಸುವನ್ನ ನಂಬು. ಅದಕ್ಕಿಂತ ಮುಂಚೆ ನೀನ್ ಎತ್ಕೊಂಡು ಆ 7 ವರ್ಷ ಉಪದ್ರವ ಕಾಲ, ಆ ನ್ಯಾಯ ತೀರ್ಪು ಈ ಭೂಮಿಗೆ ಬರ್ತದೆ. ಅದು ಕೇಳಿದ ತಕ್ಷಣ ಏನ್ ಮಾಡ್ದ ನೋವಾ? ನಾವೇನ ಕಟ್ಟ. ನೀನು ನಿನ್ ಕುಟುಂಬನ ಕಾಪಾಡೋದಕ್ಕೆ, ನೀನು ನಿನ್ ರಾಜ್ಯನ, ನೀನು ನಿನ್ ದೇಶವನ್ನ, ನೀನು ನಿನ್ ಕುಟುಂಬವನ್ನ ಕಾಪಾಡ್ಕೊಳ್ಳೋದಕ್ಕೆ ಯೇಸು ಕ್ರಿಸ್ತನೆಂಬ ನಾವೇನ ಕಟ್ಕೊಂಡಿದೀಯಾ? ನೋಡಿ, ಅವ್ರು ಎಷ್ಟು ಕಷ್ಟ ಇದ್ರು, ಜನಗಳು ಬಂದು ಹೆಂಗಿಸ್ತಾ ಇದ್ರು. ಎಷ್ಟು ಕಷ್ಟ ಆಯ್ತು ಆ ದೋಣಿಯನ್ನ ಕಟ್ಟೋದಿಕ್ಕೆ. ಕೆಲಸ, ಕಾರ್ಯ, ಉದ್ಯೋಗ, ಲ್ಯಾಂಡ್ ಮಾಡೋದ್ ಬಿಟ್ಟು ಕಟ್ಟಿದ್ನಲ್ವಾ? ದೇವ್ರ ಮೇಲೆ ಎಷ್ಟು ಪ್ರೀತಿ ನೋಡಿ ನೋವನಿಗೆ. ದೇವ್ರು ಹೇಳ್ಬಿಟ್ಟಂತ ಎಷ್ಟು ನಂಬಿಕೆ ನೋಡಿ. ಆರಾಮಾಗಿರ್ಬೋದಲ್ಲ. 500ನೇ ವರ್ಷದಲ್ಲಿ ಮಾತಾಡ್ದ, 600ನೇ ವರ್ಷದಲ್ಲಿ ಜಲ ಪ್ರಳಯವನ್ನ ತಂದ. ಈ ಭೂಮಿ ಬೆಂಕಿಯಿಂದ ಸುಡಲ್ಪಡೋದಕ್ಕಾಗಿ ಆಕಾಶ ಇಡಲ್ಪಟ್ಟಿದೆ. ಅವತ್ತು ನೀರಿನಿಂದ, ಮಳೆಯಿಂದ ಈಗಿರೋ ಭೂಮಿ ಆಕಾಶ ಯಾವ್ದ್ರಿಂದ? ಬೆಂಕಿ ಅಂತೇಳಿ ಎಲ್ಲಾರು 7 ವರ್ಷ ಅಂತ ಹೇಳಿದ್ನಲ್ಲ, ಬೆಂಕಿನೇ. ಎಲ್ಲಿ ನೋಡಿದ್ರು ಬೆಂಕಿನೇ. ಕೆಳಗಡೆಯಿಂದಲೂ ಬೆಂಕಿನೇ, ಆಕಾಶದಿಂದ ಬೆಂಕಿನೇ, ಭೂಮಿಯಲ್ಲಿ ಬೆಂಕಿನೇ. ಹೋಗಿರೋ ಉಪಗ್ರಹಗಳೆಲ್ಲ ಬೆಂಕಿಯಾಗಿ ನಮ್ಗೆ ಬೀಳ್ತದೆ. ಕೆಳಗಡೆ ಗ್ಯಾಸ್ ಲೈನ್ ನೋಡಿದಾರೆ, ಅವೆಲ್ಲ ಬೆಂಕಿಯಾಗಿ ಜ್ವಾಲಾಮುಖಿಗಳು ಒಂದು ಕಡೆ. ಎಲ್ಲಿ ನೋಡಿದ್ರು ಬೆಂಕಿ. ಎಲ್ಲಂದ್ರೆ ಮನೆಗಳ ಹೃದಯನೇ, ಪ್ರತಿಯೊಬ್ಬರ ಹಾರ್ಟ್ ಬೀಟ್ ಆ ಟೈಮಲ್ಲಿ ಹೆಂಗಿರ್ತದೆ ಗೊತ್ತಿಲ್ಲ. 7 ವರ್ಷ. ಸರಿ, ನೋವು ಇಷ್ಟೆಲ್ಲ ಮಾಡ್ದಲ್ಲ, ಅವ್ನಿಗೆ ಏನ್ ಲಾಭ? ಹೊಸ ಭೂಮಿ, ಹೊಸ ಆಕಾಶ ನೋಡ್ದ ಇಲ್ವಾ? ಅವ್ನ 3 ಮಕ್ಕಳಿಂದ ಇಷ್ಟು ಪ್ರಪಂಚ ತುಂಬಿಕೊಂಡಿದಾರೆ ಇಲ್ವಾ? ಇವತ್ತು ಅವ್ರ ಬಗ್ಗೆ ನಾವು ನೀತಿಯಿಂದ ಮಾತಾಡ್ತಿರಿಲ್ವಾ ಗಟ್ಟಿಯಾಗಿ? ಲಾಭ ಇದೆಯಿಲ್ವಾ? ಮೊದಲು ಅವ್ನ್ ಲಾಭ ಇಲ್ಲ ಅಂದ್ರೆ ಕೂಡ ನಂತರ ಈಚೆ ಬರುವಾಗ ಒಂದು ಪಿಕ್ಚರ್ ಮಾಡಿದ್ರು. ನಮ್ಮ ಮಗ ಇಕ್ಕಿದ ಮನೆ. ಅವರು ಆ ದೋಣಿಯಿಂದ ಈಚೆ ಬರುವಾಗ ಜಲಪ್ರಳಯ ಎಲ್ಲ ನಿಂತು, ಆ ಶಿಪ್ಪಿಂದ ಈಚೆಗಡೆ ಬರುವಾಗ ಆ ದೋಣಿಯಿಂದ ಈಚೆ ಆ ಓಡಿಲಿಂದ ಬೈಟ್ಗೆ వచ్చేటప్పుడు ಆಮೇಲೆ ಸಂತೋಷ ಪಟ್ಟು ಒಂದು ತುಂತೂರಿನ ಊದಿ ರೌಂಡ್ ಹಾಕಿ ಆ ಮಕ್ಕಳು ಸಸ್ಯಂದ್ರು ಈಚೆ ಬರ್ತಾರೆ. ಪ್ರಾಣಿಗಳೆಲ್ಲ ಬರ್ತದೆ ಈಚೆಗಡೆ. ಸುಮ್ಮನೆ ಅವ್ರು ಮಾಡಿರೋದನ್ನ ಹೇಳ್ತಾ ಇದ್ವಿ. ಆಮೇಲೆ ಖಂಡಿತವಾಗ್ಲೂ
ನೀನು ಕೂಡ ದೂರದಿಂದ ಆ ದೇಶನ ನೋಡಿ ನಂಬು. ದೊಡ್ಡ ನಂಬಿಕೆ ನಿನಗಿರ್ಲಿ, ಬಲವಾದ ನಂಬಿಕೆ ನಿನಗಿರ್ಲಿ. ಏನನ್ನ ಕೊಟ್ರೆ ಮಾತ್ರ ದೇವರ, ಈಗ ಅಂತವನ್ನು ಕೊಡ್ತೀನಿ ನಿನಗೆ. ಅಂತ ಹೀರೋಗಳು ಕೂಡ ಬರ್ತಾರೆ ಈ ಬೈಬಲ್ ಅಲ್ಲಿ. ಇವತ್ತು ಸ್ಪಿರಿಟ್ ಆಫ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವತ್ತು ಕೇಳ್ದಿರೋ ಸಂಗತಿಗಳನ್ನ ನೋವಾ ಕೇಳ್ದ, ನಂಬದ, ದೋಣಿಯನ್ನ ಕಟ್ಟದ, ಕಾಪಾಡ್ಕೊಂಡ. ಏನೇನ ಕಾಪಾಡ್ದ? ಸರ್ವ ಸೃಷ್ಟಿನ ಕಾಪಾಡ್ದ. ನೆನಪಿದೆಯಾ? ಒಂದು ಪ್ರಾಣಿ ಅಳಿಸೋಗಿದ್ರೆ ಇವತ್ತು ಅದು ಇರ್ತಾ ಇಲ್ಲ ನಮ್ಮ ಮಧ್ಯದಲ್ಲಿ. ಅವನ್ನೆಲ್ಲ ಕ್ಲೀನ್ ಆಗಿ ನೀರು, ಆಹಾರ ಕೊಟ್ಟು, ಅವ್ರಿಗೇನ ಗಾಯ ಆಗಿದ್ರೆ ಇನ್ನೊಂದು ತಿಂದಿದ್ರೆ ಕೂಡ ಅವ್ರು ನೋಡ್ಕೊಂಡು 1 ವರ್ಷ ಅವ್ರು 8 ಜನ ಫುಲ್ ಟೀಮ್ ತರ ವರ್ಕ್ ಮಾಡಿದ್ರು. ಒಂದು ಸಭೆಯವ್ರು ವರ್ಕ್ ಮಾಡ್ದಂಗೆ ಇವತ್ತು. ಆಮೆನ್, ಆಮೆನ್, ಹಲ್ಲೆಲೂಯಾ. ಹೊರಗಡೆ ಬಂದು ಏನ್ ನೋಡಿದ್ರು ಅವರು? ಹೊಸ ಭೂಮಿ ಆಕಾಶನ ನೋಡಿದ್ರು. ಏನನ್ನ ನೋಡಿದ್ರು ಅವರು? ನೀನು ಆ ಉಪದ್ರವ ಕಾಲದಿಂದ ತಪ್ಪಿಸ್ಕೊಂಡು ನೂತನ ಭೂಮಿ, ನೂತನ ಆಕಾಶ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 1, 2, 3ನೇ ವಚನ. ಹೊಸ ಭೂಮಿ, ಹೊಸ ಆಕಾಶವನ್ನ ನೋಡ್ತೀಯ. ಈಗಿರೋ ಭೂಮಿ ಆಕಾಶ ಹೊರಟೋಗುತ್ತೆ. ರೈಸ್ ನೆಕ್ಸ್ಟ್ ನಾನು ಪರಿಚಯ ಮಾಡೋ ಹೀರೋ ಅಲ್ಲಿ ಅಬ್ರಾಹಂ, ಇಸಾಕ್, ಯಾಕೋಬ್, ಯೇಸು. ಅಬ್ರಾಹ್ಮನ್ ಮಾತ್ರ ಹೇಳ್ತೀನಿ. ಆಮೇಲೆ ಆದಿಕಾಂಡ 22:2 ಓದಿ. Genesis chapter 22:2. ಆದಿಯಾಗಮ 22:2 ಓದಿ. ಆದಿಕಾಂಡ 22 ಹಲ್ಲೆಲೂಯಾ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರೀಕ್ಷಿಸುವುದಕ್ಕಾಗಿ ಹೇಗೆಂದರೆ ಆತನು ಅವರನ್ನು ಅಬ್ರಹಾಮನೇ ಎಂದು ಕರೆಯಲು ಇಗೋ ಇದ್ದೇನೆ. ಆತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂತ. ಸರ್ವಾಂಗ ಅಂದ್ರೆ ಏನು? ಫುಲ್ ಸಂಪೂರ್ಣ. ಕಣ್ಣು, ಕಾಲು, ಕಿಡ್ನಿ, ತಲೆ, ಬಾಡಿ ಎಲ್ಲ ಸುಟ್ಬಿಡು, ಕೂದಲು, ಉಗುರು ಎಲ್ಲ. ಚೆನ್ನಾಗಿ ಕೇಳ್ತಾ ಇದ್ದೀರ ವಾಕ್ಯ? ಕೆಲವ್ರ ಮೇಲೆ ಡೌಟ್ ಇದೆ, ಅರ್ಥ ಆಗ್ತಲ್ಲ, ಗಮನ ಎಲ್ಲ ಹೋಗ್ತಾ ಇದೆ ಅಂತ. 99 ವರ್ಷ ಆದ್ರೇನು ಮಗು ಇರ್ಲಿಲ್ಲ. ಎಷ್ಟು ವರ್ಷ ಆದ್ರೇನು? 100 ವರ್ಷ ಆದ್ಮೇಲೆ ಮಗುನ ಕೊಟ್ಟ ದೇವರು. ಯಾರಿಗೆ? ಆ ಮಗುನ 13 ವರ್ಷ ಆದ್ಮೇಲೆ ತಂದು ಮೋರಿಯ ಬೆಟ್ಟದ ಮೇಲೆ ನನಗೆ ಕೊಟ್ಟು ಅಲ್ಲೇ ಚರ್ಚ್ ಕಟ್ಟಿದ್ದೆ. ದಾವೀದನ ಮಗ ಚರ್ಚ್ ಕಟ್ಟಿದಲ್ಲಿ ಅದೇ ಬೆಟ್ಟದ ಮೇಲೆ ಆ ಜಾಗದಲ್ಲಿ ತಂದು ಒಪ್ಪಿಸ್ಬೇಕು. ಆಮೇಲೆ ಏನ್ ಮಾಡ್ದ ದೇವರು? ಅಬ್ರಾಹ್ಮ ತಡಿಯನ್ನು ಹಾಕಿಸಿ ಕತ್ತೆಯನ್ನು ಹಾಕೊಂಡು ಅದ್ರ ಮೇಲೆ ಎಲ್ಲ ಹತ್ತಿಸ್ಕೊಂಡು ಬೆಂಕಿ ಕಟ್ಟಿ ಸೌದೆ ಸುಡೋದಕ್ಕೆ, ಮಗನನ್ನ ಸುಡೋದಕ್ಕೆ, ಕತ್ತಿ ಕುಯ್ಯೋದಕ್ಕೆ, ಕುಯ್ದು ಸಮರ್ಪಿಸ್ಬೇಕು. ಇಲ್ಲಿ ಕುಯ್ದು ಬಿಟ್ಟು ಸಮರ್ಪಿಸ್ಬೇಕು. ಆಮೇಲೆ ಎಲ್ಲ ತಕೊಂಡು ಕೂಲಿ ಆಳುಗಳು ಕರ್ಕೊಂಡು ಒಂದು 3 ಕಿಲೋಮೀಟರ್ ದೂರನೇ ಅಲ್ಲೇ ನಿಲ್ಲಿಸ್ಬಿಟ್ಟು ನಾವು ಅಲ್ಲಿ ಹೋಗಿ ಬರ್ತೀವಿ. ನೆಕ್ಸ್ಟ್ ಡೇ ನೀವು ಇಲ್ಲೇ ಇರಿ. ಹೌದಾ? ನೆಕ್ಸ್ಟ್ ವಾಕ್ಯ ಓದಿ. ಹಲ್ಲೆಲೂಯಾ. ಬೆಳಿಗ್ಗೆ 9ನೇ ವಚನ ಓದಪ್ಪ. ಹೀಗೆ ಅವರಿಬ್ಬರು ಹೋದರು. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಬೆಟ್ಟಕ್ಕೆ ಹೋಗ್ಬಿಟ್ರು. ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಇಸಾಕನ ಮಗನ ಕೈಗಳು ಕಟ್ಬಿಟ್ಟ, ಮಗನ ಎತ್ತಿ ಮಲಗಿಸ್ಬಿಟ್ಟ. ಬೆಂಕಿ ರೆಡಿ ಆಗಿದೆ, ಕತ್ತಿ ರೆಡಿ ಆಗಿದೆ, ಸೌದೆ ಇಟ್ಬಿಟ್ಟ, ಕೈ ಕಾಲು ಕಟ್ಬಿಟ್ಟ. ಮಗ ಕೂಡ ಒಪ್ಕೊಂಡವನೇ. ಅಪ್ಪ ಮಗನಂದ್ರೆ ಹಂಗಿರ್ಬೇಕು. ಮಗ ಕೂಡ ನೋಡು ಏನು ಚಿತೆಯವರ ಮಾಡ್ತಾ ಇಲ್ಲ, ಓಡೋಗ್ಬೋದಾಗಿತ್ತು. ಹೊರತು ಬಿಟ್ಟು ಮುದುಕನ್ನ 113 ವರ್ಷ ಅಬ್ರಾಹ್ಮನ್ಗೆ ಅವಾಗ ಓಡೋಗ್ಬೋದಾಗಿತ್ತು ತಪ್ಪಿಸ್ಕೊಂಡು. ನಮ್ಮ ಮಕ್ಕಳು ಏಟಿಗೆ ಮಿಸ್ ಆಗಿ ಓಡ್ತಾರೆ ಗೊತ್ತಾ? ಆಚೆ ಎಲ್ಲ ಯಾರ ಮನೇಲಿ ಇರ್ತಾರೆ. ಆಮೇನ್. ಓಡೋಗ್ಬೋದಲ್ಲ 13 ವರ್ಷ ಹುಡುಗ. ಬೇಡ್ಕೊಂಬೋದಾಗಿತ್ತಲ್ಲ, ಕಾಲಗಳು ಬೀಳ್ಬೋದಾಗಿತ್ತಲ್ಲ, ಹೊಡೆದಾಗ್ಬೋದಾಗಿತ್ತಲ್ಲ. ಲಾವಾಗಿರ್ತಾರೆ, ಚೆನ್ನಾಗಿರ್ತಾರೆ ಅವಾಗ. ಅಲ್ಲೇ ಮುದುಕು ನೋಡಿಬೋದಲ್ವಾ? ಆ ಮಗು ಕೂಡ ಅದಕ್ಕೆ ಹುಟ್ಟಿದ್ದು. ಮರಿಯಲ್ಲ ಹೊಟ್ಟೆಯಲ್ಲಿ ಯೇಸು ಸ್ವಾಮಿ ನಮಗೋಸ್ಕರ ಒಡಿಸ್ಕೊಳ್ಳೋದಕ್ಕೆ ಹುಟ್ಟಿದ್ದು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಸತ್ಯ ಅರ್ಥ ಆಗ್ತಾ ಇದೆಯಾ? ಮುಂದಕ್ಕೆ ಅವನು ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನ ಕೈ ಚಾಚಿ ಕತ್ತಿಯನ್ನು ಎಳೆದುಕೊಳ್ಳಲು, ಕೈ ಚಾಚಿ ಕತ್ತಿ ಕೂಡ ಎತ್ಕೊಂಡ್ಬಿಟ್ಟ. ಮಗನನ್ನ ಯೆಹೋವನು ವಧಿಸೋದಂದ್ರೆ ಏನು? ಕೊಯ್ದು ರಕ್ತ ಚೆಲ್ಲಿ ಸುಟ್ಟಾಗೋದಕ್ಕೆ ಕೈ ಎತ್ಕೊಂಡ್ಬಿಟ್ಟ. ಕತ್ತಿನ ಇಲ್ಲಿ ಇಟ್ಬಿಟ್ಟ. ಎಲ್ಲರಿಗೂ ಇಟ್ಬಿಟ್ಟ ಮಗನ ಮೇಲೆ.
100 ವರ್ಷ ಆದ್ಮೇಲೆ ಹುಟ್ಟಿದಾನೆ. ಆ ಮಗುನ ದೇವರು ಕೇಳ್ತಾ ಇದ್ದಾರೆ. ಆಮೆನ್, ಹಲ್ಲೆಲೂಯಾ, ಆಮೆನ್. ದೇವರು ಕರೆದು ಸ್ಟಾಪ್, ನಿಲ್ಲಿಸು, ನಾನು ನಿನ್ನ ಆಶೀರ್ವದಿಸಿದ್ದೀನಿ. ನಿನ್ನ ನಂಬಿಕೆ ನನಗೆ ಓಕೆ, ನೀನು ನಂಬಿಕೆಯಿಂದಲೇ ನೀತಿವಂತನಾಗಿದ್ದೀಯ. ನಂಬಿಗಸ್ತು ನೀತಿಯಿಂದಲೇ ಬದುಕ್ತಾನೆ. ಅಲ್ಲೊಂದು ಕುರಿ ಇದೆ, ಬೇಗ ತಂದು ಕುಯ್. ಅಲ್ಲೊಂದು ಕುರಿ ಮಿಸ್ ಆಗಿದೆ, ಸಾಕೋರು ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಒಂದು ಕಚ್ಕೊಂಡಿದೆ, ತಂದು ಬೇಗ ಕಟ್ ಆಫ್ ಮಾಡಿ ಸುಟ್ಟು ಯಜ್ಞ ಮಾಡಿದೆ ನನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿ, ಕೈ ಚಾಚಿ ಆತನೇ ವಚನ ಓದಪ್ಪ. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ, ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅಬ್ರಾಮ ಅಂತ ಕರೆದು ಕುರಿದೆ ತಂದು ಕುಯ್. ಯೆಹೋವ ಈರೆ ಅಂತ ಅಲ್ಲೇ ಹೆಸರಿಡೋದು. ಯೆಹೋವ ಈರೆ, ಜೀರಾ. ಆಮೆನ್. ಜೀರಿಗೆ ಅಂದ್ರೆ ಸುಮ್ಮನೆ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಬಲವಾಗಿ ಅವನು ಎಷ್ಟು ನಂಬಿಕೆಯಿಂದ ದೇವರ ಹತ್ರ ಎತ್ಕೊಂಡು ಹೋಗಿರ್ಬೇಕು ನೋಡಿ. ಏನ್ ನಂಬಿಕೆ ನೋಡಿ. ನೀ ಇಬ್ರಿಯ ಗ್ರಂಥ 11ನೇ ಹೇಳಿ ಓದಿ, ವಾಪಸ್ ಕಳಿಸ್ತಾನಂತ ಕರ್ಕೊಂಡೋದ್ನಂತೆ. ಕುಯ್ದು ಬಿಟ್ರೆ ಕೂಡ ನನ್ನ ಮಗನನ್ನ ಸುಟ್ಟು ಬಿಟ್ರೆ ಕೂಡ ಆ ಬೆಂಕಿಯನ್ನು ಆರಿಸಿ ಅದರಿಂದ ಉತ್ಪತ್ತಿ ಮಾಡಿ ಕಳಿಸ್ತಾನಂತ. ನಮ್ಮನ್ನ ಈ ಕಲ್ಲುಗಳಿಂದ ಕೂಡ ಮಕ್ಕಳನ್ನ ಹುಟ್ಟಿಸ್ತಾನೆ ದೇವರು. ಹಲ್ಲೆಲೂಯಾ. 24ನೇ 1ನೇ ವಚನ 2ನೇ ವಚನ ಮನೇಲಿ ಓದ್ಕೊಳ್ಳಿ. ಅಬ್ರಾಮನ್ ಹೆಂಗ ಆಶೀರ್ವದಿಸಿದಂತೆ ನೋಡಿ ನೋಡಿ ನೋಡಿ. ಸಕಲ ವಿಷಯದಲ್ಲಿ ಆಶೀರ್ವಾದ, ಏನಕ್ಕೂ ಕಾರ್ತ ಇಲ್ಲಂತೆ. ಬೇಕಾದಷ್ಟು ಬಂಗಾರ ಇತ್ತಂತೆ, ಬೇಕಾದಷ್ಟು 1000 ಕೂಲಿ ಆಳುಗಳಿದ್ರಂತೆ, ಲೆಕ್ಕವಿಲ್ಲದಷ್ಟು ಲ್ಯಾಂಡ್ ಇತ್ತಂತೆ. ತಿಂದು ತೆಗೆದ್ರೆ ಕೂಡ ತೀರ್ಥ ಇಲ್ಲಂತೆ. ದೇವರ ಅವನನ್ನು ಆಶೀರ್ವದಿಸ. ಇವತ್ತು ನೀನು ಒಂದು ವೇಳೆ ಅಂತ ಶೋಧನೆಗಳಲ್ಲಿ, ಅಂತ ರೋಗದಲ್ಲಿ, ಅಂತ ದುಃಖದಲ್ಲಿ, ಅಂತ ಶ್ರಮಗಳಲ್ಲಿ, ಅಂತ ಸಂಕಟಗಳಲ್ಲಿ ಕೂತಿದೀಯಾ? ನೀನು ಅಬ್ರಹಾಮನ ಮಗಳು, ನೀನು ಅಬ್ರಹಾಮನ ಮಗನು. ಅಬ್ರಹಾಮನಿಗುಂಟಾದ ವಾಗ್ದಾನಗಳಲ್ಲಿ, ಅಬ್ರಹಾಮನಿಗುಂಟಾದ ಆಶೀರ್ವಾದದಲ್ಲಿ, ಅಬ್ರಹಾಮನ ಹತ್ರ ದೇವರು ಮಾಡ್ಕೊಂಡಿರೋ ಒಡಂಬಡಿಕೆಯಲ್ಲಿ ನಿನಗೂ ಕೂಡ ಇವತ್ತು ಪಾಲಿದೆ ಬ್ರದರ್, ಸಿಸ್ಟರ್. ನೀನು ಅಬ್ರಹಾಮ ತರ ಸ್ಯಾಕ್ರಿಫೈಸ್ ಮಾಡ್ತೀಯಾ? ನೀನು ಅಬ್ರಹಾಮ ತರ ಯಜ್ಞವನ್ನ ಅರ್ಪಿಸ್ತೀಯಾ? ಏನು ಇಲ್ದಿರುವಾಗ ನಂಬ್ತೀಯಾ? ದೇವರು ನಿನಗೆ 24ನೇ 1, 2, 3ನೇ ವಚನದಲ್ಲಿ ಆಶೀರ್ವಾದ ಕೊಡ್ತಾನೆ. ಕೈ ಬಿಟ್ಟಿಲ್ಲ ಅಬ್ರಹಾಮನನ್ನ. ಇವತ್ತು ಅಬ್ರಹಾಮನ ಬಗ್ಗೆ ಎಂತ ನಂಬಿಕೆ ಮಾತುಗಳಾಡ್ತೀನಿ ನೋಡಿ. ಮೂಲ ಪಿತೃ ಆಗಿದ್ದಾನೆ ನಮಗೆ, ಮೂಲ ಪಿತೃಡು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ಅವರ ನಂಬಿಕೆ ಎಷ್ಟೆಲ್ಲ ಇದೆ. ನಾವೆಲ್ಲ ಎಂತವ್ರು ಏನನ್ನ ಕೊಟ್ರೆ, ಮಗು ಕೊಟ್ರೆ, ಸಂತಾನ ಕೊಟ್ರೆ, ಆರೋಗ್ಯ ಕೊಟ್ರೆ, ಆದಾಯ ಕೊಟ್ರೆ, ವಸ್ತುಗಳು ಕೊಟ್ರೆ, ಗಾಡಿ ಕೊಟ್ರೆ, ದೇವ್ರಂತ ಇಲ್ಲಂದ್ರೆ ದೇವ್ರೇ ಅಲ್ಲ. ದೇವ್ರೇ ಇಲ್ಲ. ದೇವ್ರ ಯಾಕೆ ನನ್ನನ್ನು ಆಶೀರ್ವದಿಸಿಲ್ಲ? ದೇವ್ರ ಯಾಕೆ ನನ್ನ ಕೊಟ್ಟಿಲ್ಲ? ದೇವ್ರ ಯಾಕೆ ನನ್ನ ಕೈ ಬಿಟ್ಟಿದ್ದಾನೆ? ದೇವ್ರ ನನ್ಗೆ ಯಾಕೆ ರೋಗ, ನನಗೆ ಯಾಕೆ ಕಷ್ಟ, ನನಗೆ ಯಾಕೆ ದುಃಖ, ನನಗೆ ಯಾಕೆ ಕಣ್ಣೀರು, ನನಗೆ ಯಾಕೆ ಅವಮಾನ, ನನಗೆ ಯಾಕೆ ನಿಂದನೆ? ಇವರೆಲ್ಲ ಹಂಗ ಮಾತಾಡಿದ್ರ? ಇವರೆಲ್ಲ ಗುಣಗುಟ್ಟಿದ್ರ? ಇವರೆಲ್ಲ ಪ್ರಶ್ನಿಸಿದ್ರ? ಇವರೆಲ್ಲ ಇಷ್ಟೊತ್ತು 4 ಹೀರೋಗಳನ್ನ 5 ಹೀರೋಗಳನ್ನ ಪರಿಚಯ ಮಾಡಿದೆ. ಎಂತೆಂತ ಕಷ್ಟಗಳಲ್ಲಿದ್ದಾರೆ ನೋಡಿ ಅವರು. ಮಗನ ಅರ್ಪಿಸೋದು ಸಾಮಾನ್ಯದ ಮಾತಾ. ನಿನಗೆ ಬಂದ್ರೆ ಗೊತ್ತಾಗುತ್ತೆ ಆ ಸಿಚುವೇಶನ್. ಇವತ್ತು ನಿನ್ನೇನೋ ನಂಗೆ ಕೇಳಿದ್ರೆ ನಿನ್ಗೆ ಹೆಂಗಿರ್ತದೆ? ನೋವನ್ನು ಕೇಳಿದಾಗ ನಿನ್ನನ್ನು ಕೇಳಿದ್ರೆ, ಅಬ್ರಹಾಮನ ಕೇಳಿದಾಗ ನಿನ್ನನ್ನು ಕೇಳಿದ್ರೆ ಕೊಡ್ತೀರಾ? ಮುಚ್ಚಿಕ್ ಬಿಡ್ತೀವಿ. ಮಗುನೇ ಕೊಟ್ಟಿಲ್ಲ ದೇವರೇ ಅಂತ ಹೇಳ್ಬಿಡ್ತೀವಿ ನಾವು. ಅಂತ ನಂಬಿಕೆ ಬರ್ಬೇಕಂತ ದೇವ್ರು ಇವತ್ತು ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ. ದೊಡ್ಡ ನಂಬಿಕೆ ಬೇಕಂತ ಮಾತಾಡ್ತಾ ಇದ್ದಾನೆ ದೇವ್ರು. ಏನು ಕೊಟ್ಟಿಲ್ಲ ಅಂದ್ರೆ ಕೂಡ ದೇವರೇ, ಏನು ಕೊಟ್ಟಿಲ್ಲ ಅಂದ್ರೆ ಕೂಡ. ಇಬ್ರಿಯ 11, ಇಬ್ರಿಯ ಚಾಪ್ಟರ್ 11. ಹಲ್ಲೆಲೂಯಾ, ಹಲ್ಲೆಲೂಯಾ. 9ನೇ ವಚನ. ನಂಬಿಕೆಯಿಂದಲೇ ಅವನು ವಾಗ್ದಾನ ದೇಶಕ್ಕೆ ಹೋಗಿ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಭಾಗ್ಯರಾಗಿದ್ದ. ಯಾವ ವಾಗ್ದಾನಕ್ಕೆ? ಅಬ್ರಹಾಮನಿಗೆ ಮಾಡಿದ ಪ್ರಾಮಿಸ್ ವಾಗ್ದಾನಕ್ಕೆ ಸಹಭಾಗಿಗಳಾಗಿದ್ದ ಇಸಾಕನು ಸೇಮ್, ಯಾಕೋಬನು ಸೇಮ್. ಅವರಪ್ಪ, ತಾತ, ಮಗ, ಮೊಮ್ಮಗ ಒಂದೇ ಕ್ಯಾರೆಕ್ಟರ್, ಒಂದೇ ನಂಬಿಕೆ, ಅವರು ಒಂದೇ ಬಾಧ್ಯತ್ವ.
ಅವ್ರು ಲೈನ್ ಆಗಿರ್ತಾರೆ ಎಲ್ಲನ ನೋಡಿ, ಒಂದೇ ಒಂದು ಹತ್ರ ಮಾತ್ರ. ಆಮೇನ್ ಆಮೇನ್. ಅಬ್ರಾಮನು ದಾವಿದನನ್ನು ಪಡೆದನು, ದಾವಿದನು ಆಮೇನ್ ಸಾರಿ ಮತ್ತಾಯ 1:1 ಅಲ್ಲಿ 3 ಮಾತ್ರ ಬರ್ತಾರೆ. ಅಬ್ರಾಮ್, ಯೇಸು ಕ್ರಿಸ್ತನು, ದಾವಿದ. ಅಲ್ಲೊಂದು ಬಿಟ್ರೆ ಇವ್ರು 3 ಜೊತೆಲೇ ಇರ್ತಾರೆ. ಬಾಗ್ಲು ಅಲ್ಲಿ ಮಾತ್ರ ಅಬ್ರಾಮ್ ಸಪರೇಟ್ ಆಗಿ ಬರ್ತಾನೆ. ಎಲ್ಲಾ ಕಡೆಯಲ್ಲಿ ಅಬ್ರಾಮ್ ಇಸಾಕ್ ಯಾಕೋಬ್, ಅಬ್ರಾಮ್ ಇಸಾಕ್ ಯಾಕೋಬ್ ಅದೇ ರೀತಿ ನಡ್ಕೊಂಡ್ರಂತೆ. ಅದೇ ನಂಬಿಕೆ, ಅದೇ ವಿಶ್ವಾಸ, ಶೋಧನೆಯಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ ದೇವರನ್ನ ಸ್ತೋತ್ರ ಮಾಡ್ತಾ ಇದ್ರು. ನಂತರ ಸಪ್ಪಿಗೆ ಬೈಬಲ್ನ ಸೈಡ್ಗೆ ತಿಕ್ಕಿ ಚರ್ಚಿಗೆ ಬರ್ದಿರಾ, ಮನೇಲಿ ಪ್ರೇಯರ್ ಮಾಡ್ದಿರಾ, ಓ ಓ ಆ ಅಯ್ಯೋ ಮನುಷ್ಯರು, ಲೋಕ, ಅವ್ರು ನುಡುಕು ಇವ್ರು ನುಡುಕು ಮಾಡಿಲ್ಲ. ಇವ್ರು ಯಾರನ್ನು, ಇವ್ರ ನಂಬಿಕೆ ದೊಡ್ಡದಾಗಿತ್ತು, ಇವ್ರ ವಿಶ್ವಾಸ ದೊಡ್ಡದಾಗಿತ್ತು, ಇವ್ರ ಆರೋಗ್ಯ, ಇವ್ರ ಜೀವಿತ ಎಷ್ಟೇ ಹದಗೆಟ್ರೆ ಕೂಡ ದೇವ್ರಿ ಅಂತ ಇದ್ರ ಅವರು. ದೇವ್ರಿಲ್ದಿರ ನಾವು ಬದುಕೋಕಾಗಲ್ಲ. ನೆಕ್ಸ್ಟ್ ಥ್ಯಾಂಕ್ ಯು. 7-8 ಹೀರೋಗಳಾದ್ರು. ಈಗ ಮೋಶೆಯನ್ನು ನಾವು ನೋಡೋಣ. ಇಬ್ರಿಯ 11:27-28. ಇಬ್ರು ಚಾಪ್ಟರ್ 11:27. ಯಾರು? ಮೋಶೆ. ಅರಸನ ರೌದ್ರಕ್ಕೆ ಭಯಪಡದೆ, ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಕೊಲೆ ಮಾಡಕ್ ಕಳಿಸಿದ್ನಂತೆ. ಮೋಶೆಯನ್ನು ಕರ್ಕೊಂಡು ಹೋಗಿದ್ರೆ ಏನ್ ಮಾಡಕ್ ಕಳಿಸಿದ್ನಂತೆ? ಕೊಲೆಗೆ ದುಡ್ಡು ಕೊಟ್ಟಿದ್ದಂತೆ. ಮೋಶೆನ ಕೊಂದುಬಿಟ್ಟು ಎತ್ಕೊಂಬ. ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದ. ಏನಿಂದ ನೀನು ಈ ಭೂಮಿಯನ್ನ ಬಿಟ್ಟು ಪರಲೋಕಕ್ಕೆ ಹೋಗೋದು ಯಾವ್ದ್ರಿಂದ? ಆಮೇಲೆ ಕಷ್ಟಗಳು ಇತ್ತ ಇಲ್ವಾ ಮೋಶೆಗೆ? ನಿನಗೆ ಇವಾಗಿರೋ ಕಷ್ಟಗಳು ಮೋಶೆಗೆ ಇತ್ತೇ ಇಲ್ವಾ? ಜಾಸ್ತಿನೇ ಇತ್ತು ಮೋಶೆಗೆ. ಲಾಟ್ ಇತ್ತು, ಬೆಟ್ಟ ಅಷ್ಟಿತ್ತು. ಭಯ ಪಡಬೇಡ. ನಿನ್ ಮುಂದೆ ನಿನ್ ಕಷ್ಟಗಳು, ನಿನ್ ನಂಬಿಕೆ ಮುಂದೆ ನಿಲ್ಲಲ್ಲ. ನೀನ್ ಅದನ್ನು ಒದ್ಕೊಂಡು ಹೋಗ್ತೀಯ, ನೀನ್ ಅವುಗಳನ್ನ ದಾಟ್ಕೊಂಡು ಹೋಗ್ತೀಯ, ನೀನ್ ಅವುಗಳನ್ನ ಒದ್ಕೊಂಡು ಹೋಗ್ತೀಯಾ, ನೀನ್ ಅವುಗಳನ್ನ ದಾಟ್ಕೊಂಡು ಹೋಗ್ತೀಯಾ. ಅದು ನಿನ್ನ ಕಾಲು ಕೆಳಗಡೆ ಮಾಡ್ಬಿಡ್ತಾನೆ ದೇವರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕಂಟಿನ್ಯೂ ಮಾಡಪ್ಪ. ಅವನು ಅದೃಶ್ಯನಾಗಿರುವ ಆತನನ್ನು ಸೃಷ್ಟಿಸುವವನು ಎಂಬಂತೆ ದೃಢಚಿತ್ತನಾಗಿದ್ದನು. ಅದೃಶ್ಯನಾಗಿರೋ ದೇವರನ್ನ ಏನ್ ಮಾಡ್ತಾ ಇದ್ದಂತೆ? ಫೇಸ್ ಟು ಫೇಸ್ ನೋಡ್ತಾ ಇದ್ದಂತೆ ದೇವರನ್ನ ಮೋಶೆ. ಹಳೆ ಒಡಂಬಡಿಕೆಯಲ್ಲಿ ಜೀಸಸ್ ಯಾರನ್ನ ನೋಡಿದಾರೆ ಅಂದ್ರೆ ಓನ್ಲಿ ಒನ್ ಮೋಶೆ. ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನನ್ನ ನೋಡಿದರೆ, ಇನ್ನೂ ಹುಟ್ಲೇ ಇಲ್ಲ, ಮರಿಯಳ ಹೊಟ್ಟೆಯಲ್ಲಿ ಇದ್ದಾನೆ, ನೋಡಿದರೆ ಅಂದ್ರೆ ಈ ಮೋಶೆ. ಆ ಬಂಡೆ ಸೊಂದಲ್ಲಿ ಆ ಬಂಡೆ ಸೊಂದಲ್ಲಿ ಮುಚ್ಚಿಕ್ ಬಿಟ್ಟು ಹೋದ್ನಲ್ಲ, ಹಿಂದ್ಗಡೆಯಿಂದ ಬಂದು ನೋಡಂತ ಹಿಂದೆ ಬರೋ ಯೇಸುವನ್ನ ನೋಡು. ತಮಿಳಲ್ಲಿ ಎರಿಚಲ್ ದೇವನಂತ ಒಂದಿರ್ತದೆ. ಎರಿಚಲಿನ ಅಂದ್ರೆ ಉಗ್ರತೆ, ಕೋಪ. హల్లెలూయా ఆమేన్ అంత భయంకరంగా ఉండే 4000 సంవత్సరాల జనాల పైన మనుషుల పైన దేవుడు హల్లెలూయా ಹಿಂದುಗಡೆ ಸಮಾಧಾನಕರ್ತನೊಬ್ಬರು ಬರ್ತಾನೆ. ನಾನು ಹಿಂದುಗಡೆ ನೋಡ್ತೀಯ ಅಂದ್ರೆ ನಾವ್ ಅನ್ಕೊಂಡ್ರೆ ಈಗ ಈ ಶೇಪು ಕಾಲುಗಳು ಎಲ್ಲ ಹಿಂದೆ ಬರೋ ಯೇಸು ನಾನು ತೋರಿಸಿ ನಾನು ನೀನ್ ನೋಡ್ಬೇಕು. ನಿನ್ ಮಗಿಮೆ ಸಾಕಾಗ್ತಲ್ಲ. ಸೀನಾ ಬೆಟ್ಟದಲ್ಲಿ ನೋಡ್ದೆ ಇಲ್ಲ, ಸಾಕಾಗಿಲ್ಲ. ಪೊದೆಯಲ್ಲಿ ನೋಡಿದ್ರೆ ಸಾಕಾಗಿಲ್ಲ. ಸೀನಾ ಬೆಟ್ಟದಲ್ಲಿ 42 ಸಾರಿ ಸಾಕಾಗಿಲ್ಲ. ನಿನ್ ಮಗಿಮೆ ಇನ್ನೂ ನೋಡ್ಬೇಕು ನಿನ್ ಮಗಿಮೆಯನ್ನ. ತೃಪ್ತಿ ಇಲ್ಲ ನನಗೆ. 32ನೇ ಅಧ್ಯಾಯದಲ್ಲಿ ನಾನು ಕೇಳ್ತಾನೆ ಮೋಶೆ. ಎಕ್ಸೋಡಸ್ ಚಾಪ್ಟರ್, ವಿಮೋಚನಾ ಕಾಂಡ, ನಿರ್ಗಮ ಕಾಂಡము. ಆಮೆನ್ ಹಲ್ಲೆಲೂಯಾ. ಎರಿಚಲನ್ ದೇವನ, ಕೋಪವುಳ್ಳ ದೇವನ, ಉಗ್ರತೆ ಉಳ್ಳ ದೇವನ, ಬೆಂಕಿ ಹೈ ಟೆನ್ಷನ್ ಪವರ್ ಇರೋ ದೇವನ್ ನೀನ್ ನೋಡಕ್ಕಾಗಲ್ಲ. ಕೃಪಾವುಳ್ಳವನ ನೀನ್ ನೋಡ್ತೀಯ. ಆಮೆನ್ ಆಮೆನ್. ಕಣ್ಮಲೆ ತಮಿಳಲ್ಲಿ బండ సందుల్లో నిన్ను ఉంచుతాను. నేను నా చేతి పెట్టి ముందుకు వెళ్ళిపోతాను. తర్వాత నువ్వు లేచి నా వెనక ಆಮೆನ್ ಹಿಂದ್ಗಡೆ ಬ್ಯಾಕ್ ಪೋರ್ಷನ್. ಆತನು ಯಾರಂದ್ರೆ ಯೇಸು ಕ್ರಿಸ್ತ. ನಾನು ನೆಕ್ಸ್ಟ್ ಬರ್ತೀನಿ 2000 ವರ್ಷ ಬಿಟ್ಟು ಆತನ ನೀನು ನೋಡು, ಆ ಮುಖನ ನೀನು ನೋಡು, ಆ ಶೇಪನ ನೋಡು. ಆಮೆನ್ ಹಲ್ಲೆಲೂಯಾ. ಅವನ್ನೆಲ್ಲ ಸಹಿಸ್ಕೊಂಡಂತೆ ಮೋಶೆ, ಆ ಉಗ್ರತೆಯನ್ನ ಸಹಿಸ್ಕೊಂಡಂತೆ ಕರ್ತನ ಭೋಜನನ ಪಸ್ಕ ಹಬ್ಬವನ್ನ ಮಾಡಿದಂತೆ. ಆ ವಾಕ್ಯದಲ್ಲಿ ಏನಿದೆ?
ಪಸ್ಕ ಹಬ್ಬವನ್ನ ನಂಬಿಕೆಯಿಂದ ಮಾಡಿದಂತೆ. ನಾವು ಈ ಬಾಗಿಲ ಮೇಲೆ ರಕ್ತನ ಅಂಟಿಸಿದ್ರೆ ನಮ್ಮ ಇಸ್ರಾಯೇಲ್ನ ದೂತನ ಬಿಟ್ಟು ಹೋಗ್ತಾನೆ, ಐಗುಪ್ತದನ್ನ ಸಂಹರಿಸ್ತಾನೆ, ನಮ್ಗೆ ಬಿಡುಗಡೆ ಮಾಡ್ತಾನಂತ ನಂಬಿಕೆಯಿಂದ ಪಸ್ಕ ಹಬ್ಬನ ಮಾಡಿಸ್ತಾನೆ. ಆಮೇನ್ ಅಂತ ಮೋಶೆ ಇವತ್ತು ಎಲ್ಲಿದ್ದಾನೆ ಗೊತ್ತಾ? ರೂಪಾಂತರ ಬೆಟ್ಟದಲ್ಲಿ ಬಂದು ಯಾಕೋಬ ಯೋಹನ ಪೇತ್ರನಿಗೆ ಕಾಣಿಸ್ಕೊಳ್ತಾನೆ. ಆಮೇನ್. ಅವನ ಸಮಾಧಿ ಇಲ್ಲ. 2 ಸಾಕ್ಷಿಗಳು ಬರ್ತಾರೆ, ಮೋಶೆ ಕೂಡ ಬರ್ತಾರೆ ಅಂತ ಬೋಧಕರುಗಳು ಹೇಳ್ತಾರೆ. ಇಬ್ರು ಸಾಕ್ಷಿಗಳು ಬರ್ತಾರಲ್ಲ 7 ವರ್ಷ ಉಪದ್ರವ ಕಾಲದಲ್ಲಿ, ಮೋಶೆ ಕೂಡ ಒಬ್ಬನಂತ ಹೇಳ್ತಾರೆ. ರೂಪಾಂತರ ಬೆಟ್ಟದಲ್ಲಿ ಕಾಣಿಸ್ಕೊಂತ ಇದ್ದಾನೆ. ಬಂದು ಯೇಸು ಸ್ವಾಮಿ ಹತ್ರ ಇಬ್ರು ಮಾತಾಡ್ತಾ ಇದ್ದಾರೆ, ಎಲಿಯಾ ಮೋಶೆ. ಆಮೇನ್ ಆಮೇನ್ ಹಲ್ಲೆಲೂಯಾ. ನೀವು 25ನೇ ವಾಕ್ಯ ಕೊಟ್ಟಲ್ಲ, ನಿಮ್ಗೆ ಎಷ್ಟನೇ ವಾಕ್ಯ ಕೊಟ್ಟೆ? 27ನೇ ವಾಕ್ಯ. 25, 26ರಲ್ಲಿ ಏನಿದೆ ಗೊತ್ತಾ? ಈ ಸಕಲ ಐಶ್ವರ್ಯಕ್ಕಿಂತ, ಈ ಹಾಲು ಮೊಸರು ತೂಗು ಎಲೆಯಲ್ಲಿ ತೂಗೋದಕ್ಕಿಂತ, ರಾಜನ ಮಗಳು ರಾಣಿ ಮಗಳು ಅನ್ನಿಸ್ಕೊಳ್ಳೋಕ್ಕಿಂತ ದೇವ ಜನರೊಟ್ಟಿಗೆ ಸೇರಿ ಈ 40 ವರ್ಷ ತಿಂದು ತೇಗಿ ಉಯ್ಯಾಲೆಯಲ್ಲಿ ಊಗದೆ ರಾಜಕುಮಾರನಾಗಿದೆ ಬೇಡ, ದೇವ್ರ ಮಕ್ಕಳ ಜೊತೆ ಸೇರಿ ಅವ್ರ ಜೊತೆಲಿ ಕಷ್ಟನ ಅನುಭವಿಸೋಣ. ಈ ತರ ಡಿಸೈನ್ ನಿನ್ನಲ್ಲಿ ಇದೆಯಾ? ಸುಖನ ಬಿಟ್ಟು ಕಷ್ಟನ, ಶ್ರಮವನ್ನ, ದುಃಖವನ್ನ, ಶಿಲುಬೆನ ಒತ್ಕೊಂತೀಯಾ? ಇವತ್ತು ಮೋಶೆ ದೇವರ ರಾಜ್ಯದಲ್ಲಿ ಇದ್ದಾನೆ. ಅವನ ಸಮಾಧಿ ಯಾರಿಗೂ ಸಿಗ್ಲಿಲ್ಲ. ಅವನ ಸಮಾಧಿಗೋಸ್ಕರ ಪಿಸಾಚಿ ಬಂದು ಹುಡುಕ್ಲಾರ್ದಂತ ಯೂದ ಗ್ರಂಥ ಹೇಳ್ತದೆ. ತರ್ಕ ಮಾಡದಂತ ಬರೆದಿದೆ ಅಲ್ಲಿ. ಮಿಕಾಯಲ್ ಹೇಳ್ತಾನೆ, ಕರ್ತನು ನಿನ್ನನ್ನ ಖಂಡಿಸಲಿ. ಆಮೇನ್ ಆಮೇನ್. ಯಾರಿಗಾದ್ರೂ ಸಮಾಧಿ ಮಾಡಿದಾನೆ ದೇವರಂತಂದ್ರೆ ಮೋಶೆ ಮಾತ್ರ. ಆ ಸಮಾಧಿ ಇದುವರೆಗೂ ಇಲ್ಲ. ಪ್ರತಿಯೊಬ್ಬರು ಸಮಾಧಿ ಇದೆ. ಯೇಸು ಕ್ರಿಸ್ತನ ಸಮಾಧಿ ಕೂಡ ಇದೆ, ಖಾಲಿಯಾಗಿರೋದು. ಮೋಶೆ ಸಮಾಧಿ ಇಲ್ಲ. ಅಡವಿಯಲ್ಲಿ, ಸಮುದ್ರದಲ್ಲಿ, ಐಗುಪ್ತದಲ್ಲಿ ಅದ್ಭುತವಾಗಿ ನಡೆಸಿದಂತ ಒಬ್ಬ ಮಹಾನ್ ನಾಯಕ. ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ, ಅಲ್ಲೇ ಒಡಂಬಡಿಕೆಯಲ್ಲಿ ಗ್ರೇಟೆಸ್ಟ್ ಮ್ಯಾನ್. ಅವರೆಲ್ಲ ದೇವರ ರಾಜ್ಯದಲ್ಲಿ ಇರ್ತಾರೆ. 24 ಮಂದಿ ಹಿರಿಯರಲ್ಲಿ ಒಬ್ಬನಾಗಿರ್ಬೋದು, ಗೊತ್ತಿಲ್ಲ. ಸ್ಪಿರಿಟ್ ಆಫ್ ಗಾಡ್. ನೀನಾಗೆ ಡಿಸೈಡ್ ಮಾಡ್ತೀಯಾ? ನಿನ್ನಂತ ದೊಡ್ಡ ನಂಬಿಕೆ ಇದೆಯಾ? ಇವತ್ತು ಮೋಶೆ ಹೆಸರು ಎಲ್ಲಾ ಕಡೆ ಗ್ರೇಟ್ ಆಗಿ ಮಾತಾಡ್ತಾರೆ. ಅವ್ನ ಚರಿತ್ರೆ ತಿಳ್ಕೊಂಡ್ರೆ ಸೇವಕರಿಗೆ ಬಲನೇ ಬರ್ತಾ ಇದೆ. ಅವ್ರ ಸೇವಾ ವಾಕ್ಯಗಳನ್ನ ಓದಿದ್ರೆ ಸೇವಕನ ಬಲ ಹೊಂದ್ಕೊಂತಾನೆ. ಸೋತೋಗಿದ್ರೆ ಸ್ಪಿರಿಟ್ ಆಫ್ ಗಾಡ್ ಮಾತುಗಳು ಇವತ್ತು ಜೀವಂತವಾಗಿದೆ. ಅವರ ಸೇವೆಗಳು ಇವತ್ತು ಜೀವಂತವಾಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್. ಸೇವೆಗೆ ಹೋಗುವಾಗ ಅವ್ರ ಮಕ್ಕಳು ಇಬ್ಬರನ್ನ ಸಾಯಿಸೋದಕ್ಕೆ ಬಂದಿದ್ದ ದೇವರು ಹತ್ತೋಗ್ಬಿಡ್ತದೆ. ಅವ್ರ ಹೆಂಡತಿ ಹೋಗಿ ಸುನ್ನತಿ ಮಾಡಿ ಆ ಇಬ್ಬರು ಮಕ್ಕಳಿಗೆ ಸುನ್ನತಿಯನ್ನ ಮಾಡಿ ದೇವರು ಕೋಪನ ನೀಗಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲೇ ಅವಮಾನ, ಕಲ್ಲುಗಳು ಎತ್ಕೊಂಡ್ರು, ಒಡಿಯಕ್ ನೋಡಿದ್ರು, ತಿವಿಯಕ್ ನೋಡಿದ್ರು. ಮೋಶೆಯಲ್ಲಿ ಬಂದಿಲ್ಲ. ನಮ್ ದೇವ್ರನ್ನ ಬಂದಿದ್ದ ದೇವ್ರಲ್ಲಿ ಗುಣಗುಟ್ಟೋದು ನೀರಿಲ್ಲ, ನಮ್ ಸೌತೆಕಾಯಿ ಇಲ್ಲ, ಈರುಳ್ಳಿ ಇಲ್ಲ, ನಮ್ಗೆಲ್ಲ ಜ್ಞಾಪಕ ಬರ್ತಾ ಇದೆ. ಮೇನ್ ಕಲ್ಲುಗಳು ಎತ್ಕೊಂಡು ಹೊಡಿಯಕ್ ನೋಡಿದ್ರು, ದೇವ್ರನ್ನ ಬೈದ್ರು, ಮೋಶೆನ ಬೈದ್ರು, ಆರೋನ್ನ ಬೈದ್ರು. ಹಲ್ಲೆಲೂಯಾ. 40 ವರ್ಷ ಅವನ್ನ ಸಹಿಸ್ಕೊಂಡ. 40 ವರ್ಷ ಅಡವಿಯಲ್ಲಿ, ಮರುಭೂಮಿಯಲ್ಲಿ, ಆಮೇನ್, ಅವರನ್ನ ಸಮುದ್ರದಲ್ಲಿ ಸಹಿಸ್ಕೊಂಡ. ನೀವು ನಮ್ಮನ್ನ ಸಾಯಿಸೋದಕ್ಕೆ ಕರ್ಕೊಂಬಂದ ಕೆಂಪು ಸಮುದ್ರದ ಹತ್ರ. ನೀವು ನಮ್ಮನ್ನ ಸಾಯಿಸೋದಕ್ಕೆ ಬೇಕಂತಾನೆ ಕರ್ಕೊಂಬಂದಿದೀಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆ ಹೆಚ್ಚಾಗ್ಲಿ, ನಿಮ್ ನಂಬಿಕೆ. ಇವತ್ತು ನೋಡಿ, ಅವ್ರಿಗೆಲ್ಲ ಒಳ್ಳೆ ಗ್ರೇಟೆಸ್ಟ್ ಹೆಸರಿದೆ. ಅಂತ ಕಷ್ಟಗಳಲ್ಲಿ ನಿಲ್ತೀಯಾ? ಏಸಯ್ಯ ದೇವರಂತ ಅರಿಕೆ ಮಾಡ್ತೀಯಾ? ಹಲ್ಲೆಲೂಯಾ. ನೆಕ್ಸ್ಟ್ ಇನ್ನೊಬ್ಬರು ನೋಡೋಣ. ಆಮೇನ್. ಯಾಕೋಬ ಗ್ರಂಥ 5:11, ಜೇಮ್ಸ್ ಚಾಪ್ಟರ್ 5:11. ಆಮೇನ್. ಯಾಕೋಬು 5:11, ಯಾಕೋಬ ಗ್ರಂಥ 5:11. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲ, ನೀವು ಯೋಬನಲ್ಲಿದ್ದಂತ ತಾಳ್ಮೆ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ, ಎಲ್ಲಂತೆ ಅಂತ್ಯದಲ್ಲಿ ಏನ್ ಮಾಡ್ದ?
ಅಂಥದ್ದಲ್ಲಿ ಏನ್ ಮಾಡಿದ್ರೆ ಇವತ್ತು ಯೋಬನ ಕೊರತೆ ನಿನ್ನಲ್ಲಿ ಇದೆಯಾ? ಯೋಬನ ರೋಗ ನಿನ್ನನ್ನ ಕಾಡ್ತಾ ಇದೆಯಾ? ಯೋಬನ ಶೋಧನೆಯಲ್ಲಿ ನೀನು ಪಾಲ್ಗಾರನಾಗಿದ್ಯಾ? ಯೋಬನಂತೆ ಮನೆಯನ್ನ ಕಳ್ಕೊಂಡಿದ್ಯಾ? ಯೋಬನಂತೆ ಮಕ್ಕಳನ್ನ ಕಳ್ಕೊಂಡಿದ್ಯಾ? ಯೋಬನಂತೆ ಹೆಂಡತಿಯನ್ನ ಕಳ್ಕೊಂಡಿದ್ಯಾ? ಯೋಬನಂತೆ ಆರೋಗ್ಯವನ್ನ ಕಳ್ಕೊಂಡಿದ್ಯಾ? ಯೋಬನಂತೆ ಆಸ್ತಿಯನ್ನ ಕಳ್ಕೊಂಡಿದ್ಯಾ? ಯೋಬನಂತೆ ಬಿಸ್ನೆಸ್ ಅನ್ನ ಕಳ್ಕೊಂಡಿದ್ಯಾ? ಅಂತ್ಯ ಸ್ಥಿತಿ ಹೇಗಿತ್ತು ಗೊತ್ತಾ? ಎಲ್ಲ ಡಬಲ್ ಡಬಲ್ ಡಬಲ್. 10 ಮಕ್ಕಳು ಸತ್ತೋದ್ರು ಒಂದೇ ದಿನ. ಯೋಬನಿಗೆ 10 ಮಕ್ಕಳು ಒಂದೇ ದಿನ ಸತ್ತೋದ್ರು. ಅರ್ಥ ಆಗ್ತಾ ಇದೆಯಾ? ಯೋಬನ 10 ಮಕ್ಕಳು ಒಂದೇ ದಿನ ತಿಂದು ಕುಡಿಯುವಾಗ ಸತ್ತೋದ್ರು. ಒಂದೇ ದಿನ ಅವನ ಆಸ್ತಿ ಹೋಯ್ತು. ಒಂದೇ ದಿನ ಅವ್ರ ಹೆಂಡತಿ ಹೋದ್ಲು. ಒಂದೇ ದಿನ ಅವನ ಮನೆ ಬಿದ್ದೋಯ್ತು. ದೊಡ್ಡ ಅರಮನೆ, ದೊಡ್ಡ ಸಾವುಕಾರ ಎಲ್ಲ ಒಂದೇ ದಿನ ಕಳ್ಕೊಂಡ್ಬಿಟ್ಟ. ಹೆಂಗಿದ್ದ ಅವನು? ದೇವರೇ ಕೊಟ್ಟಿದ್ದು, ದೇವರೇ ತಕೊಂಡಿದ್ದು. ದೇವರ ನಾಮಕ್ಕೆ ಇವತ್ತು ನಾವಂತ ಮನಸ್ಸು ನಮ್ಮಲ್ಲಿ ಇದೆಯಾ? ಅಂತ ತಾಳ್ಮೆ ನಿಮ್ಮಲ್ಲಿ ಅಂತಿದೆ ನೋಡಿ. ಇದೆಯಾ? ಮತ್ತೇನಾದ್ರೂ ಕೊರತೆ ಬಂದ್ರೆ, ರೋಗ ಬಂದ್ರೆ, ಕಷ್ಟ ಬಂದ್ರೆ, ಒಂದು ಇಕ್ಕಟ್ಟು ಬಂದ್ರೆ ದೇವ್ರನ್ನ ಬೈಯಕ್ಕೆ, ಬೈಬಲ್ ಬಿಸಾಕೋಕೆ, ಬಿಟ್ಬಿಡೋದಕ್ಕೆ, ಹಿಂದಕ್ಕೆ ತಿರುಗೋದಕ್ಕೆ, ಪಾಪ ಮಾಡೋದಕ್ಕೆ, ಮನುಷ್ಯರ ಅನುಸಾರವಾಗಿ ಹೋಗೋದಕ್ಕೆ, ಅನುಸರೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಯೋಬನ ಅಂತ್ಯಸ್ಥಿತಿ ಹೇಗಿತ್ತು ಗೊತ್ತಾ? ಎಲ್ಲ ಡಬಲ್ ಡಬಲ್ ಡಬಲ್. ಹೆಂಡತಿನ ವಾಪಸ್ ಕೊಡ್ತಾನೆ. ಫಸ್ಟ್ ಆರೋಗ್ಯ ಕೊಡ್ತಾನೆ, 2 ಹೆಂಡತಿ ಕೊಡ್ತಾನೆ, ಕಳ್ಕೊಂಡಿರೋ 10 ಮಕ್ಕಳು ಕೊಡ್ತಾನೆ. ಅವ್ರ ಹೆಣ್ಮಕ್ಳ ತರ ಯಾರು ಇರ್ಲಿಲ್ಲಂತೆ ಅವಾಗ. ಆಮೇಲೆ ಆಸ್ತಿ ಎಲ್ಲ ರಿಟರ್ನ್ ಕೊಡ್ತಾರೆ. ಯಾಕೆ? ನೋಡೋಕ್ ಬಂದವರೆಲ್ಲ ಒಂದು ಉಂಗುರ ಎತ್ಕೊಂಡ್ಬಂದ್ರ. ಆಮೇಲೆ ಅವನನ್ನ ಸಂತೈಸ್ತಿರಂತೆ. ದೇವ್ರು ನಿನ್ನನ್ನ ಕೈ ಬಿಟ್ಟಿಲ್ಲ. ಸರ್ವಶಕ್ತನೇ ಹೊಡಿತಾನೆ, ಸರ್ವಶಕ್ತನೇ ನಿನ್ನನ್ನು ತಪ್ಪಿಸ್ತಾನೆ. 6 ಗಾಯಗಳು ನಿನಗಾಗ್ತೈತೆ, 7ನೇ ಗಾಯ ನಿನ್ನ ಮುಟ್ಟಲ್ಲ. 6 ಇಕ್ಕಟ್ಟುಗಳಲ್ಲಿ ನಿನ್ನನ್ನ ದೇವರು ತಪ್ಪಿಸ್ತಾನೆ. 7ನೇ ಇಕ್ಕಟ್ಟು ಬಂದ್ರೆ ಕೂಡ ನಿನಗೆ ಸಂಭವಿಸಲ್ಲ. ಸಂಭವಿಸದು. ಯೋಬನನ್ನ ದೇವರು ಕೈ ಬಿಟ್ಟಿಲ್ಲ. ಯೋಬನ ನಂಬಿಕೆ ಸೋತೋಗಿಲ್ಲ. 3 ಶಿಷ್ಯರ ಹತ್ರ, 3 ಸ್ನೇಹಿತರ ಹತ್ರ ಯೋಬನ ವಿಷಯವಾಗಿ ದೇವ್ರು ಏನ್ ಹೇಳ್ತಾನೆ ಗೊತ್ತಾ? ನನ್ನ ಯೋಬನ್ ತರ ನೀವು ಯಥಾರ್ಥವಾಗಿ ಮಾತಾಡಿಲ್ಲ. ಅಜ್ಞಾನವನ್ನ ಜ್ಞಾನವಾಗಿ, ಅಸತ್ಯವನ್ನ ಸತ್ಯವಾಗಿ ಮರಳುಗೊಳಿಸಲು ಇವ್ರು ಯಾರು? ಇವರು? ಯೋಬ, ಹೋಗ ಬೇಗ ಓಡೋಗಿ. ನನ್ನ ಯೋಬ ನಿಮ್ಗೋಸ್ಕರ ಪ್ರೇ ಮಾಡಿದ್ರೆ ನಿಮ್ಮ ಊರನ್ನ ಕಾಪಾಡ್ತೀನಿ, ಇಲ್ಲಂದ್ರೆ ನನ್ನ ಉಗ್ರತೆ ನಿಮ್ ಮೇಲೆ ಬರ್ತೈತೆ. ಈ ಹೊಸ ಒಡಂಬಡಿಕೆಯಲ್ಲಿ ದೇವರು ಯಾರು ಜಾಸ್ತಿ ಸಾಯಿಸ್ತಾನೆ ಇಲ್ಲ. ಅವರವರ ಪಾಪಗಳು ಮಾಡ್ಕೊಂಡು ಟೈಮ್ ಆಗಿ ಓದ್ತಾ ಇದ್ದಾರೆ ಹೊರತು ಹಳೆ ಒಡಂಬಡಿಕೆಯಲ್ಲಿ ಎಲ್ಲಂದ್ರೆ ಅಲ್ಲಿ ದೇವರು ಅವ್ರನ್ನ ಕೊಂದು ಬಿಡ್ತಾ ಇದ್ದಾರೆ. ಆಮೇಲೆ ಆ ಮಂಜೂಷನಿರಬೇಕು, ಅವರು ಫಿಟ್ಟು. ಅಲ್ಲಿ ಎಲಿನ ಮಕ್ಕಳು ಫಿಟ್, ಎಲಿ ಫಿಟ್ಟು, ಏರ್ನು ಫಿಟ್ಟು, ಯೂದನ ಮಕ್ಕಳು. ಆಮೇಲೆ ಕಾಯಿಲೆ ಹತ್ತಿಯೊಬ್ರು ಸರ್ವನಾಶನ. ಯಾಕಂದ್ರೆ ಇದು ನಾವು ಕೃಪಾಯುಗದಲ್ಲಿ ಎಲ್ಲಿದ್ದೀರಿ? ನಾವು ಕೃಪಾಯುಗದಲ್ಲಿ ನಾವಿದ್ದೀವಿ. ಆಮೇಲೆ ತ್ರೇತಾಯುಗದಲ್ಲಿಲ್ಲ, ದ್ವಾಪರ ಯುಗದಲ್ಲಿಲ್ಲ, ಕಂಪ್ಯೂಟರ್ ಯುಗದಲ್ಲಿಲ್ಲ, ಮಹಾಭಾರತ ಯುಗದಲ್ಲಿಲ್ಲ, ರಾಮಾಯಣ ಯುಗದಲ್ಲಿಲ್ಲ, ಆಮೇಲೆ ಕಲಿಯುಗದಲ್ಲಿಲ್ಲ. ಆಮೇಲೆ ಹಲ್ಲೆಲೂಯಾ, ಕೃಪಾಯುಗದಲ್ಲಿದ್ದೀರಿ. ಯಾರನ್ನು ದೇವರು ಶಿಕ್ಷಿಸೋದಲ್ಲ, ನ್ಯಾಯ ತೀರ್ಪು ನಂತರ ನೋಡ್ತಾರೆ. ಪ್ರೈಸ್ ದಿ ಲಾರ್ಡ್. ಯೋಬ ತರ ನೀನು ಕೂಡ ಆ ವಾಕ್ಯ ಸಿಗ್ತಾ ನಿಮ್ಗೆ. ಎಲ್ಲ ಹೋದ್ಮೇಲೆ ಏನಂತ ಗೊತ್ತಾ? ಯೋಬನ ಹೆಂಡತಿ ಹತ್ರ ದೇವರೇ ಕೊಟ್ಟ, ದೇವರೇ ತಕೊಂಡ, ದೇವ್ರ ನಾಮಕ್ಕೆ ಇನ್ನೊಂದ್ಸಾರಿ ಹೇಳ್ದ, ದೇವ್ರು ಕೆಟ್ಟದನ್ನೇ ಒಳ್ಳೇದನ್ನೇ ಕೊಡ್ಬೇಕಾ? ಕೆಟ್ಟದ್ ಕೊಡಬಾರ್ದ ದೇವ್ರು? ಆತನ ಏನನ್ನ ಒಂದು ಕೆಟ್ಟದ್ ಕೊಡ್ರೆ 2ರಷ್ಟು ಒಳ್ಳೇದ್ ಕೊಡ್ತಾನೆ. ಏನೇನೋ ಒಂದು ಅವಮಾನ ಮಾಡಿದ್ರೆ 2ರಷ್ಟು ಮಾನ ಕೊಡ್ತಾನೆ. 2ರಷ್ಟಲ್ಲ, ಹೊಸ ಒಡಂಬಡಿಕೆಯಲ್ಲಿರೋ ನಿನಗೆ ಎಷ್ಟೋ ಹೆಚ್ಚಾಗಿ ಇದೇ ಭೂಮಿಯಲ್ಲಿ, ಇದೇ ಲೋಕದಲ್ಲಿ ನೀನು ಯೇಸು ನಿರ್ಮಿತ ಏನಾದ್ರೂ ಕಳ್ಕೊಂಡಿದ್ಯಾ? ಏನ್ ಕಳ್ಕೊಂಡಿದ್ರೆ ಕೂಡ ಈ ಭೂಮಿಯಲ್ಲಿ ರಿಟರ್ನ್ ಕೊಟ್ಟು ನಿನ್ನನ್ನ ಕರ್ಕೊಂಡು ಹೋಗ್ತಾನೆ. ನಿನ್ ಶತ್ರುಗಳ ಮುಂದೆ, ನಿನ್ ವೈರಿಗಳ ಮುಂದೆ, ನಿನ್ ಬಂಧುಗಳ ಮುಂದೆ, ನಿನ್ ಹಿತೈಷಿಗಳ ಮುಂದೆ ನಿನ್ ಮಾನನ ಕಾಪಾಡಿನೇ ದೇವರು ಕರ್ಕೊಂಡು ಹೋಗೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಖಂಡಿತ ಆಗ್ಲಿ. ದೇವರೇ ಕೊಟ್ಟ, ದೇವರೇ ತಕೊಂಡ, ದೇವ್ರಿಗೆ ಸ್ತೋತ್ರ. ದೇವರಿಂದ ನಾವು ಒಳ್ಳೆಯದನ್ನೇ ಪಡ್ಕೊಬೇಕಾ? ಕೆಟ್ಟದನ್ನ ಪಡಿಬಾರ್ದ? ಮೂರ್ಖಗಳು ಮಾತಾಡ್ದಂಗೆ ಮಾತಾಡ್ಬೇಡ. ಅಲ್ಲಿಯೂ ಕೂಡ ಯೋಬ ಪಾಪವನ್ನ ಮಾಡಬೇಡ. ನೀನು ಗುಂಗುಟ್ಟೋದು ಪಾಪ, ಸಂಶಯ ಪಡೋದು ಪಾಪ, ದೇವ್ರನ್ನ ಬೈತೀಯ ಪಾಪ, ಒಳಗಡೆ ಇಟ್ಕೊಂಡು ಪ್ರೇಯರ್ ಬರ್ತೀಯ ದೇವ್ರ ಮೇಲೆ. ನನ್ನ ಆಶೀರ್ವದಿಸಲಿಲ್ಲ, ಅವರೆಲ್ಲ ಲೇಟಾಗಿ ಬಂದವರೆಲ್ಲ ಚೆನ್ನಾಗಿದ್ದಾರೆ, ನನ್ನನ್ನು ಯಾಕೆ ಆಶೀರ್ವದಿಸಿಲ್ಲ ದೇವರು?
ನಿನ್ ಪರಲೋಕ ಇದೆ, ನಿನ್ ಪರಲೋಕ ಇದೆ. ಆಮೆನ್, 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 ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 2 ಸಾಮುವೇಲ 16:10, 2 ಸಾಮುವೇಲ 16:10, ಆಮೆನ್. 2 ಸಾಮುವೇಲ 16:10, 2 ಸಾಮುವೇಲ 16:10. ಫಾಸ್ಟ್. ಅದಕ್ಕೆ ಅರಸನಂದ ದಾವಿದ 600 ಜನ ಇದ್ದಾರೆ ಜೊತೆಯಲ್ಲಿ. ಸ್ವಂತ ಮಗ ಕೊಲೆ ಮಾಡಕ್ ಬರ್ತಾ ಇದ್ದಾನೆ. ಆ ರಾಜನನ್ನ ಕಿತ್ಕೊಂಡ್ಬಿಟ್ಟು, ಅವರಪ್ಪ ರಾಜ, ತಾನು ರಾಜನಾಗ್ಬೇಕಂತ ಅಪ್ಪನ್ನೇ ಕೊಲೆ ಮಾಡಕ್ ಬರ್ತಾ ಇದ್ದಾನೆ. ರಾಜನಾಗ್ ಕುತ್ಕೊಂಡ್ಬಿಟ್ಟಿದ್ದೇನೆ. ಇನ್ನ ನಮ್ಮ ಅಪ್ಪ ಇದೆ ಯಾವತ್ತನ್ನ ನಾನು ಕೊಂದಾಗ್ಬಿಡ್ತಾನಂತ ಅಪ್ಪನ್ನ ಸಾಯಿಸೋದಿಕ್ಕೆ ಅಡವಿ ಕಡೆ ಓಡಿ ಓಡಿ ಬರ್ತಾ ಇದ್ದಾನೆ, ಯೋರ್ದನ್ ಕಡೆಗೆ. ಹಲ್ಲೆಲೂಯಾ. ಬರ್ತಾ ಇರೋವಾಗ ಸೌಲ್ನ ರಿಲೇಷನ್ ಒಬ್ಬನು ಬರ್ತಾನೆ. ಬಂದ್ಬಿಟ್ಟು ಅಲ್ಲಿ ದಾವಿದನ ಶಪಿಸ್ತಾನೆ. ದಾವಿದನ ಏನ್ ಮಾಡ್ತಾ ಇದ್ದಾನೆ? ನಿಮ್ಮನ್ನ ಕೆಲವರು ಬೈತಾರಲ್ಲ, ನಿಮ್ಮನ್ನ ಕೆಲವರು ರೋಡಲ್ಲೇ ಬೈದ್ ಬಿಡ್ತಾರಲ್ಲ. ಯಾರ್ಯಾರು ಬೈದಿದ್ದಾರೆ ನಿಮ್ಮನ್ನ ರೋಡಲ್ಲಿ? ಯಾರ್ಯಾರು ಬೈದಿದ್ದಾರೆ? ಒಳಗಡೆ ಕೈ ಎತ್ಕೊಳ್ಳಿ, ಆಚೆ ಬೇಡ. ಬೈದಿದ್ದಾರೆ ನಿಮ್ಮನ್ನ ಯಾರನ್ನ? ನಿಮ್ಮ ಮನೆಯವ್ರು ಬೈದಿದಾರ? ಎಲ್ಲಾರ ಮುಂದೆ ಅವಮಾನ ಮಾಡಿದಾರ? ಸರಿ, ಇರ್ಲಿ ಬಿಡು. ಇವಾಗ ದಾವಿದ ಏನ್ ಹೇಳ್ತಾರೆ ನೋಡಿ, ನೀನು ಅದೇ ಹೇಳ್ಬೇಕು. ಚೆಲುವಿನ ಮಕ್ಕಳೇ, ನನಗೆ ನಿಮ್ಮ ಗೊಡವೆ ಬೇಡ, ಬಿಡಿರಿ, ಅವನು ಶಪಿಸಲಿ. ದಾವಿದನನ್ನು ಶಪಿಸೆಂದು ಶಿಂಬಿಯನ್ನು ಶಪಿಸಲಿ, ಬಿಡಿ. ಅವನು ಶಪಿಸೋ ಒಂದು ವೇಳೆ ನನಗೆ ಆಶೀರ್ವಾದ ಬರ್ಬೋದು. ಅವನ ದೇವರೇ ಕಳಿಸಿದ್ರೆ ನಾನು ನೀನೇನ್ ಮಾಡಕ್ಕಾಗುತ್ತೆ? ಹೌದಪ್ಪ. ದಾವಿದನನ್ನು ಶಪಿಸೆಂದು ಯೆಹೋವನೇ ಅವನಿಗೆ ಆಜ್ಞಾಪಿಸಿದ ಮೇಲೆ ನೀನು ಹೀಗೇಕೆ ಮಾಡಿದಿ ಎಂದು ಅವನನ್ನು ಯಾರು ಕೇಳಬಹುದು? ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಕೆಳಗಡೆ ಓದಿ, ಅವನೊಂದು ವೇಳೆ ಶಪಿಸುವಾಗ ನನಗೆ ಆಶೀರ್ವಾದ ಬರ್ಬೋದು. ಅವನೊಂದು ವೇಳೆ ಬೈಯುವಾಗ ನಮ್ಗೆ, ನಿಮ್ಮ ಎದುರು ಮನೆಯವ್ರು ಬೈಯುವಾಗ, ನಿಮ್ಮ ಅಕ್ಕಪಕ್ಕದವ್ರು ನಿಮ್ಮನ್ನ ದ್ವೇಷಿಸುವಾಗ, ನೀನ್ ಹಾಳಾಗ್ಲಿ ಅಂತ ಯೋಚನೆ ಮಾಡುವಾಗ, ನಿನ್ಗೆ ಮಾಟ ಮಂತ್ರ ಮಾಡಿದಾಗ ಆ ಹಳ್ಳದಲ್ಲಿ ಅವ್ರು ಬೀಳ್ತಾರೆ, ನೀನ ಆಶೀರ್ವಾದ ಹೊಂತೀಯ. ಅವ್ರು ಬೀಳೋದು ಬೇಡ. ಆಮೆನ್, ಹಲ್ಲೆಲೂಯಾ. ಈ ಆತ್ಮ ನಿನ್ನಲ್ಲಿ ಇದೆಯಾ? ಈ ನಂಬಿಕೆ ನಿನ್ನಲ್ಲಿ ಇದೆಯಾ? ನೋಡು, ಸ್ವಂತ ಮಗ ಕೊಲೆ ಮಾಡಕ್ ಬರ್ತಾ ಇರೋದಿಲ್ಲಿ. ಏನು? ಅಬ್ಷಲೋಮ್ ಅವನ ಹೆಸರು. ಅವನ ಹೆಸರೇನು? ಸ್ವಂತ ಮಗ. ಅಪ್ಪ ರಾಜ, ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅನ್ಕೊಳ್ಳಿ. ಆಮೇನ್. ಇಲ್ಲ ಮನಮೋಹನ್ ಸಿಂಗ್ ಅನ್ಕೊಳ್ಳಿ, ಯಾಕಂದ್ರೆ ನರೇಂದ್ರ ಮೋದಿ ಅಂದ್ರೆ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು. ಮನಮೋಹನ್ ಸಿಂಗ್ನೇ ಅವ್ರ ಮಗನೇ ಕೊಂದ್ಬಿಟ್ಟು ನಾನು ಪ್ರಧಾನಿ ಆಗ್ಬೇಕಂತ ಓಡೋಗ್ತಾ ಇದ್ದಾನೆ. ಆಲ್ರೆಡಿ ಕೊಲ್ಲಕ್ ಬರ್ತಾ ಇದ್ದಾನೆ. ಅವಾಗ ಒಬ್ಬನು ಕಲ್ ತಗೊಂಡು ಹೊಡಿತಾ ಬೈತಾ ಇದ್ದಾನೆ ದಾವಿದ, ನಡಿ, ಸೌಲನ ಸಿಂಹಾಸನನ, ಸೌಲನ ರಾಜ್ಯನ ಕಿತ್ಕೊಂಡವನೆ, ನಿನ್ಗೆ ಸರಿಯಾದ ಗತಿ ಬಂದಿದೆ. ನಾಯಿಗೆ ಸಮಾನವಾಗಿ ನೋಡ್ತಾ ಇದ್ದಾನೆ, ಶಾಪವನ್ನ ಹಾಕ್ತಾ ಇದ್ದಾನೆ. ದಾವಿದ ತಾಳ್ಮೆಯಿಂದ ಹೇಳ್ತಾ ಇದ್ದಾನೆ, ಒಂದು ವೇಳೆ ಬಿಡು, ದೇವರೇ ಅವನ್ನ ಕಳಿಸಿರ್ಬೋದು. ಕೆಳಗಡೆ ಓದ್ಕೊಳ್ಳಿ, ಆ ಶಾಪಕ್ಕೆ ಬದಲಾಗಿ ಇವತ್ತು ನನಗೆ ದೇವರ ಆಶೀರ್ವಾದ ಕೊಡ್ಬೋದು. ಈ ತಾಳ್ಮೆ ನಿನ್ನಲ್ಲಿ ಇದೆಯಾ? ಈ ನಂಬಿಕೆ ನಿನ್ನಲ್ಲಿ ಇದೆಯಾ? ನಾನು ನೀನು ಅಂತವ್ರು ಚೆನ್ನಾಗಿದ್ರೆ ದೇವರು ಎಲ್ಲ ಚೆನ್ನಾಗಿದ್ರೆ. ಸ್ಟಾರ್ಟಿಂಗ್ ಒಂದು ಪದ ಇದೆ ಗೊತ್ತಾ, ಟಕ್ ಅಂತ, ನೆನಪಿದೆಯಾ? ಅದು ಇಟ್ಕೊತಾನೆ ಕೇಳ್ತಾ ಇದ್ರ. ನಾವೆಂತ ಸ್ವಭಾವದವರು? ಏನನ್ನ ಕೊಟ್ರೆ, ಅಮ್ಮ ಮಂಚಿ ಅಮ್ಮನು, ಮಂಚಿ ಅಣ್ಣ, ಮಂಚಿ ಫ್ರೆಂಡು, ಒಳ್ಳೆ ಫ್ರೆಂಡು, ಒಳ್ಳೆ ಓನರ್, ಒಳ್ಳೆ ಅಕ್ಕನು, ಒಳ್ಳೆ ಮಗಳು, ಒಳ್ಳೆ ತಂದೆ, ಒಳ್ಳೆ ಅಮ್ಮ, ಮಾ ಅಂತ ಇಟ್ಕೊಂಡು ಓಡಾಡ್ತಾರೆ. ಏನು ಕೊಟ್ಟಿಲ್ಲ ಅಂದ್ರೆ ಸಾರಿ ನಮ್ಮ ಹೆಂಡತಿ ತಂಗಿಗೆ ಬಟ್ಟೆ ಇಸ್ಕೊಟ್ರೆ ಅವ್ರು ಏನ್ ಮಾಡಿದ್ರೆ, ಅವರಪ್ಪ ಅಷ್ಟು ವಯಸ್ಸಿಂದ ಓದಿಸಿ ಬಟ್ಟೆ ಕೊಟ್ಟು, ಆಸ್ಪತ್ರೆ ಕೊಟ್ಟು, ಮೆಡಿಸಿನ್ ಕೊಟ್ಟು ಇಲ್ಲಿವರೆಗೂ ಕಾಪಾಡ್ತಾ ಇದಾರೆ. ಮದುವೆ ಮಾಡಿದ್ರು, ಡೆಲಿವರಿ ನೋಡ್ತಾ ಇದ್ದಾರೆ. ಅವ್ರನ್ನ ಬೈಕೊಳ್ಳಕ್ ಸ್ಟಾರ್ಟ್ ಮಾಡಿದ್ರು. ನಾನು ಏನೇನು ಗೊತ್ತಾ, ನಾವಿವತ್ತು ಒಂದು ದಿನ ಕೊಟ್ರಿ ಅವತ್ತಿಂದ ಕಾಪಾಡಿದ ಅವರ ಮದುವೆ. ಅವತ್ತು ಅವರಿಂದ ಆಸ್ಪತ್ರೆ, ಮೆಡಿಸಿನ್, ಮದ್ದು, ಊಟ, ಎಜುಕೇಶನ್, ನಿನ್ಬಿದ್ದಾಗ ನಿನ್ನ ಗೊಂಡೆ ಒರೆಸಿ, ನಿನ್ನ ಮೈ ತೊಳೆದು, ಸ್ನಾನ ಮಾಡಿಸಿ, ಆಸ್ಪತ್ರೆಗೆ ರಾತ್ರಿ ಎತ್ಕೊಂಡು ಹೋಗಿರೋದು ಅವರಮ್ಮ. ಇವತ್ತೇನೋ ಅವ್ರ ಕಷ್ಟ ಬಂದು, ಮದುವೆ ಮಾಡಿ ಸ್ವಲ್ಪ ಕಷ್ಟ ಬಂದು ನಿನ್ಗೇನೋ ಕೊಡಕ್ಕಾಗಿಲ್ಲ ಅಂದ ತಕ್ಷಣ ಕೆಟ್ಟವರಾ? ನನ್ನನ್ನೇ ಹೋಗ್ಲಿದ್ದವರು. ನೋ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಬ ಹೇಳ್ದಂಗೆ ಹೇಳಂತ ಹೇಳಿದ ಸಹೋದರಿಗೆ. ಏನಿಲ್ಲಂದ್ರೆ ಕೂಡ ಅಪ್ಪ ಅನ್ಬೇಕು, ಏನಿಲ್ಲಂದ್ರೆ ಕೂಡ ಏಸಪ್ಪ ಅನ್ಬೇಕು. ಎಲ್ಲಾ ಕಳ್ಕೊಂಡ್ರು, ಸಂಬಂಧವೇ ಆಗಲಿದ್ರು, ಕರೆದಾತನು ನಮಗೆ ಕಷ್ಟ. ನಾನು
ಇರಾನ್ ಇರಾಕ್ ಅಲ್ಲಿ ಇದೆ, ಈ ಕಾನಾನ್ ದೇಶಕ್ಕೆ ಕರೆದ, 3 ದೇಶಗಳನ್ನ ದಾಟಿ ಬಂದೆ, ಸುಮ್ಮನೆ ಕಾತ್ಕೊಂಡಿದ್ನಂತೆ. ಅಬ್ರಾಹ್ಮನಿಗೂ ಕೊಟ್ಟಿಲ್ಲ ದೇಶನ, ಇಸಾಕನಿಗೂ ಕೊಟ್ಟಿಲ್ಲ, ಯಾಕೋಬನಿಗೂ ಕೊಟ್ಟಿಲ್ಲ, ಯೇಸೋಪನಿಗೂ ಕೊಟ್ಟಿಲ್ಲ. ಆ ಮಾತು ಕೊಟ್ಟು 400 ವರ್ಷ ಆದ್ಮೇಲೆ ಯಾಕೋಬನ ಮಕ್ಕಳು ಎಲ್ಲ ಹೋಗಿ 3-4 ತಲೆ ಆದ್ಮೇಲೆ ಆ ದೇಶಕ್ಕೆ ಬಂದ್ರು. ಆಮೆನ್. ನನಗೆ ಸಿಗಲ್ಲಂತ ಅಬ್ರಾಹ್ಮನ್ ಗೊತ್ತು, 400 ವರ್ಷ ನಿನ್ ಜನಾಂಗ ಐಗುಪ್ತದಲ್ಲಿ ಇರ್ತಾರೆ ಅಂತ ಹೇಳಿದ್ರು. ಆದ್ರೂ ಕೂಡ ಮಕ್ಕಳಿಗೆ ಆಶೀರ್ವಾದ ಇಸ್ಕೊಡಕ್ಕೆ ತಾಳ್ಮೆಯಿಂದ ಕಾದಿದ್ದಾನೆ ಅಬ್ರಾಹ್ಮನ್. ಅವ್ರ 3 ಕಾನಾನ್ ದೇಶನ ಅನುಭವಿಸಿಲ್ಲ, ಪ್ರವಾಸಿಗಳ ತರ ಇದ್ರು. ಆ ದೇಶನ ಕೊಟ್ಟಿದ್ದು ಯೆಹೋಶುವನ ಕಾಲದಲ್ಲಿ ಅಬ್ರಾಹ್ಮ ಇಸಾಕ ಯಾಕೋಬನ ಸಂತತಿ ಕೊಟ್ಟರು. ಆಮೆನ್. ವಾಗ್ದಾನ ದೇಶಕ್ಕಾಗಿ ಕಾಯ್ತೀಯ, ನಿನ್ ಮಕ್ಕಳಿಗೆ ಆಶೀರ್ವಾದ ಇಸ್ಕೊಡ್ತೀಯ. ಈ ದಾವೀದನ ತರ ತಾಳ್ಮೆಯಿಂದ ನೋಡ್ತೀಯ, ಮುಂದಕ್ಕೆ ಓದ್ಕೊಂಡು ಹೋಗು, ಅವನ ಸಿಂಹಾಸನ ವಾಪಸ್ ಬರ್ತದೆ. ದಾವೀದನಿಗೆ ಏನ್ ಬರ್ತದೆ? ಸಿಂಹಾಸನ. ಅವನಿಗೆ ರಾಜ್ಯತ್ವ, ಅವನಿಗೆ ಅಭಿಷೇಕ, ಆ ವರಗಳು, ಆ ತಾಳ್ಮೆ, ಆ ಆರೋಗ್ಯ, ಆ ವಿರೋಧಿಗಳನ್ನ ಸಂಪೂರ್ಣವಾಗಿ ಅಧೀನ ಮಾಡ್ತಾನೆ. ಇವಾಗ ಇಸ್ರಾಯೇಲ್ ಜನಾಂಗನ ಆಳಿ ಸಭೆಯನ್ನ ಕಟ್ಟು ಸೊಲೊಮೋನನನ್ನ ಕೊಡ್ತಾನೆ ದೇವರು. ಆಮೆನ್. ಆ ಭೂಮಿಯಲ್ಲೇ ಮಹಾಜ್ಞಾನಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನು ಹೇಳಕ್ಕೆ ಇದೆ, ಬಟ್ ಕರೆಕ್ಟ್ ಆಗಿ 12 ಗಂಟೆ ಟೈಮ್ ಆಯ್ತು. ಬರ್ಕೊಂತೀರ ವಾಕ್ಯ? ಆಮೆನ್. ಓದಿ ಯೆಶಾಯ ಗ್ರಂಥ 38 1-4 ಓದಿ ಬೇಗ. ಅಲ್ಲಿ ಏನಿದೆ ಗೊತ್ತಾ? ಬರ್ಕೊಂಡ್ಬಿಡ್ಬೇಕು, ನಾನು ಹೇಳ್ತಾ ಇರ್ತೀನಿ, ಬರ್ಕೊಂತ ಇರ್ಬೇಕು. ಯೆಶಾಯ 38 1-4 ಏನಂದ್ರೆ, ಹಿಜ್ಕೀಯನಿಗೆ ದೇವ್ರು ಹೇಳ್ತಾನೆ, ನೀನ್ ಸತ್ತೋಗ್ಬಿಡ್ತೀಯ. ಏನಂತ ಹೇಳ್ತೀಯ? ಏನಂತ ಹೇಳ್ತಾ ಇದಾರೆ? ನೀನ್ ಸತ್ತೋಗ್ತೀಯ. ನಿನ್ ಮನೆಗೆ, ಹೆಂಡತಿ ಮಕ್ಕಳಿಗೆ, ನಿನ್ನ ಮಿನಿಸ್ಟ್ರಿಗೆ ಏನ್ ಹೇಳ್ಬೇಕು ಎಲ್ಲ ಹೇಳ್ಬಿಡು. ನೀನ್ ಪ್ರಧಾನಿ ಅಲ್ವಾ, ನಿನ್ ಮಿನಿಸ್ಟರ್ ಅಲ್ವಾ, ನಿನ್ ಪ್ರೈಮ್ ಮಿನಿಸ್ಟರ್ ಅಲ್ವಾ, ನಿನ್ ಪ್ರೆಸಿಡೆಂಟ್ ಅಲ್ವಾ, ಏನ್ ಹೇಳ್ಬೇಕು ಎಲ್ಲ ಹೇಳ್ಬಿಡು. ದೇಶಕ್ಕೆ, ಮಂತ್ರಿಗಳಿಗೆ, ನಿನ್ ಮನೆಯವರಿಗೆ ಹೇಳಿ ತಕ್ಷಣ ಹೇಳ್ಬಿಟ್ರು. ಆಮೇಲೆ ಗೋಡೆಗೆ ಹಾಕಿ ಹೇಳ್ತಾ ಇದ್ದಾರೆ, ಹಲ್ಲೆಲೂಯಾ. ಮನೆಗೆ ಓದ್ಕೊಳ್ಳಿ, ನಾನು ನೀತಿವಂತನು, ನಿರ್ದೋಷಿ, ತಪ್ಪಿಲ್ಲದವನು. ಎಂತವನಂತೆ ಹಿಜ್ಕೀಯ? ತಪ್ಪಿಲ್ಲದವನು, ಪಾಪ ಇಲ್ಲ, ದೋಷ ಇಲ್ಲ, ಅನ್ಯಾಯ ಇಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ. ನನಗೆ ಯಾಕೆ ದೇವರೇ ಈ ಮರಣ? 15 ವರ್ಷ ಕೊಟ್ಟಿದ್ದೀನಿ ಅವರು. ಎಷ್ಟು ವರ್ಷ ನೋಡ್ದ? ದೇವ್ರ ಬೈದ್ನ, ಹಿಂಸಿಸ್ನ. ಇವತ್ತು ನಮ್ಗಂತ ದಿನಗಳು ಬಂದಾಗ ಯಾಕೆ ನಾವು ಬೈಯೋದು? ಸಾಯ್ತೀನಿ ಅನ್ನಿಸ್ತೈತೆ, ಲೋಕನೇ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿ. ಒಂದು 3 days ಬ್ಯಾಕ್ ಒಂದು ಸಿಸ್ಟರ್ ಫೋನ್ ಮಾಡಿದ್ರು ದೇವನಹಳ್ಳಿ ಆ ಕಡೆಯಿಂದ. ಆಮೇಲೆ ಯಾಕೋ ಸತ್ತೋಗ್ಬಿಡ್ತೀನಿ, ದೇವ್ರು ನನ್ನನ್ನು ಕರೀತಾ ಇದ್ದಾನೆ. ರಾತ್ರಿ 2 ಗಂಟೆ ಮೇಲೆ ನನಗೆ 12 ಗಂಟೆ ಮೇಲೆ ನಿದ್ರೆನೇ ಬಂದಿಲ್ಲ. ಸಿಸ್ಟರ್, ನನಗೆ ಗೊತ್ತಿದ್ದಂಗೆ ನೀನು ಸಾಯೋ ಏಜ್ ಅಲ್ಲ, ನೀನು ದೇವ್ರ ಸೇವೆ ಮಾಡೋದು ಜಾಸ್ತಿ ಇದೆ. ದಯವಿಟ್ಟು ನೀನು ಆ ಥರ ನಿನ್ ಬಲಹೀನತೆ, ನಿನ್ಗೆ ಆಗ್ತಿರೋ ಬೈಕ್ ಈ ಥರ ಚಿಂತೆ ಬರ್ತಾ ಇದೆ. ಆಫೀಸಲ್ಲಿ ಕೂತಿದ್ದಾರೆ, ಒಂದು ಫೋನ್ ಮಾಡಿದೆ, ಪ್ರೇ ಮಾಡಿದೆ, ವಾಕ್ಯ ಕೊಟ್ಟೆ, ಮನೆಗೆ ಹೋಗಿ ಫೋನ್ ಮಾಡಂದೆ. ಇವತ್ತು 4 ದಿನ ಆಯ್ತು, ಚೆನ್ನಾಗೇ ಇದ್ದಾರೆ. ಗುರುವಾರ ಆಯ್ತು, ಶುಕ್ರವಾರ ಆಯ್ತು, ಶನಿವಾರ ಆಯ್ತು, ಭಾನುವಾರ ಆಯ್ತು. ಸಿಸ್ಟರ್ ಬಾಯಲ್ಲಿ ಏನ್ ಬಂತು? ಸತ್ತೋಗ್ತೀನಿ. ಕ್ಲಿಯರ್ ಆಗಿ ಹೇಳಿದ್ರು, ಕ್ಲೀನ್ ಆಗಿ ಕಾಣಿಸ್ತಾ ಇದ್ದೇನೆ ನನಗೆ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಿರ್ದೋಷಿ, ದೈವ ಭಕ್ತಿ ಉಳ್ಳವನು, ಏನು ಮಾಡಿಲ್ಲಲ್ಲ, ಆ ನಂಬಿಕೆ ನಿನಗಿದೆಯಾ? ದೇವರನ್ನ ಬೈಬೇಡ, ಹಿಜ್ಕೀಯ ತರ, ಯೋಬ ತರ ಬೈಬೇಡ. ಇನ್ನೊಂದು ವಾಕ್ಯ ಬರುತ್ತೆ, ಲೂಕ 1:37. ಮರಿಯಳು ಗಂಡನನ್ನೇ ಕೂಡ್ಲಿಲ್ಲ, ಮದುವೆನೇ ಆಗ್ಲಿಲ್ಲ, ಯೇಸು ಕ್ರಿಸ್ತನಿಗೆ ಜನ್ಮ ಕೊಡ್ತಾನೆ. ನನ್ನ ದೇವರು ನನ್ನೊಳಗಡೆ ಬರ್ತಾನೆ, ನನ್ನನ್ನು ಮುಟ್ತಾನೆ, ನನ್ನನ್ನು ಆಶೀರ್ವದಿಸ್ತಾನೆ, ನಾನು ಗರ್ಭವತಿ ಆಗ್ತೀನಿ, ಏನ್ ನೋವು ಬಂದ್ರು ಸಹಿಸ್ಕೊಳ್ತೀನಿ, ನಾನು ಪುರುಷ ಸಂಕಲ್ಪ ಇಲ್ದಿರ ಮಕ್ಕಳನ್ನೇ ಎರಿತೀನಿ. ನೀನ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಫುಲ್ ಆಗಿ ಚೆಕ್ ಮಾಡ್ಬಿಡು, ಗಂಡ ಹೆಂಡತಿ ಸೇರಿದಿರ ಮಕ್ಕಳಾಗಲ್ಲ. ಯೇಸು ಒಬ್ಬನೇ ಇಲ್ದಿರ ಯೇಸು ಕ್ರಿಸ್ತನ್ ಹುಟ್ಟಿದ. ಇದೊಂದು ಬಿಗ್ ಮಿರಾಕಲ್. ಇದರಲ್ಲಿ ಮರಿಯಳ ಪಾತ್ರ ಏನಂದ್ರೆ, ಹಾಗೆ ನಾನು ಗರ್ಭ ಧರಿಸ್ಕೊಂತೀನಿ ಅಂತ ನಂಬುದ್ಲು. ಹಲ್ಲೆಲೂಯಾ. ನಾನು ಹೇಳ್ತೀನಿ, ಮರಿಯಲಷ್ಟು ವೇದನೆ ಪಟ್ಟಿರೋ ಗರ್ಭ ಇನ್ನೊಂದಿಲ್ಲ. ನಿಮ್ಮಲ್ಲಿ ಯಾವ ಹೆಂಗಸರು ಇಲ್ಲ ಅಂತ ಹೇಳ್ತೀನಿ. ಇವಾಗ ನಮ್ಮ ಹೆಂಡತಿ ಸಮೇತ. ಇನ್ನು ಮುಂದಕ್ಕೆ ನೀವು ಮಕ್ಕಳು ಇರ್ತೀರಿ, ನಿಮ್ಗೆ ಕೂಡ ಹೇಳ್ತಾ ಇದ್ದೀನಿ,
ಆಮೇನ್. ಆಮೇನ್. ಈಗಿರೋ ಹೆಂಗಸರು ಅಷ್ಟೇ, ಅನ್ಯ ಮಾರ್ಗದವರು ಅಷ್ಟೇ, ಸ್ವಂತ ಮಗನನ್ನ ಶಿಲುಬೆಯಲ್ಲಿ ಒಂದು ಯತೆ ತೋರಿಸ್ತಾ ಇದ್ರು ನೋಡಿ. ವಿಚಿತ್ರ ಘಟನೆಗಳನ್ನ ನೋಡಿ ಅಳ್ತಾ, ಹೊಟ್ಟೆ ಹಿಡ್ಕೊಂಡು ಅಳ್ತಾ ಇದ್ಲು, ಕಣ್ಣೀರ್ ಹಾಕಿ ಹಾಕಿ ಅಳ್ತಾ ಇದ್ಲು. ತನ್ನ ಮಗನನ್ನ ವಿಚಿತ್ರವಾಗಿ ಹೊಡಿತಾ ಇದ್ಲು. ಆಮೇನ್. ಅಂತ ಮರಿಯ, ನಿಂಗಂತ ಮನಸ್ಸಿದೆಯಾ? ಅಂತ ಹೃದಯ ನಿನಗಿದೆಯಾ? ಅಂತ ನಂಬಿಕೆ ನಿನಗಿದೆಯಾ? ಆ ಮರಿಯರ ತರ ನೀನು ಎಲ್ಲ ನಂಬಿಕೆಯಿಂದ ಪಡ್ಕೊಂತ, ಇಲ್ಲ ಅಂದ್ರೆ ಕೂಡ ಇಲ್ಲಿ ಕೊಡ್ತಾನಂತ. ನಿನ್ ನಂಬಿಕೆ ದೊಡ್ಡ ನಂಬಿಕೆ ಬರ್ಬೇಕಂತ ಮಾತಾಡ್ತಾ ಇದ್ದಾರೆ. ಇಷ್ಟ ದಿನ ಈ ಸಭೆಯಲ್ಲಿ ಬಂದಿದ್ದು ನಾರ್ಮಲ್ ನಂಬಿಕೆ, ಇವತ್ತು ಮಾತಾಡ್ತಾ ಇರೋದು ದೊಡ್ಡ ದೊಡ್ಡ ನಂಬಿಕೆ. ಶತಾಧಿಪತಿಗೆ ಹೇಳ್ತಾನೆ, ಆಮೇಲೆ ನೀನ್ ನನ್ನ ಮನೆಗೆ ಬರೋಷ್ಟಕ್ಕೆ ಯೋಗ್ಯನಲ್ಲ, ಇಲ್ಲಿಂದ ಒಂದು ಮಾತೇಳು. 1 ಗಂಟೆಗೆ ಹೇಳ್ದ, 1 ಗಂಟೆಗೆ ಅವರ ಆಳು ಸ್ವಸ್ಥನಾಗಿದ್ದ. ಇಂಥ ನಂಬಿಕೆ ಇಸ್ರಾಯೇಲ್ಗಳಲ್ಲಿ ಕೂಡ ಇಲ್ಲಲ್ಲ, ಇಂಥ ದೊಡ್ಡ ನಂಬಿಕೆ. ಆಮೇನ್. ಇನ್ನೊಂದು ವಾಕ್ಯ ಬರ್ಕೊಳ್ಳಿ, ಮರಿಯಲ್ಲಿ ತಗೊಂಡ್ರಲ್ಲ, ಇಬ್ರು 11-12 ಸಾರಾದಿದೆ ಅಲ್ಲಿ. ಯಾರ್ದಿದೆ ಎಲ್ಲಾರು ಹೇಳಿ? ಸಾರಾ 90 ವರ್ಷ ಮಕ್ಕಳಾಗುತ್ತಾ? 90 ವರ್ಷದಲ್ಲಿ ಮಕ್ಕಳಾಗುತ್ತಾ? 40 ವರ್ಷ ಆದ್ಮೇಲೆ ಗರ್ಭ ನಿಂತೋಗುತ್ತೆ. ಗರ್ಭನೇ ಇರಲ್ಲ, ಮುಟ್ಟೆ ನಿಂತೋಗುತ್ತೆ. ಮುಟ್ಟು ನಿಂತೋಗಿರೋರಿಗೆ ಮಕ್ಕಳಾಗಲ್ಲ. 90 ವರ್ಷ ಆಗಿದೆ. 90 ವರ್ಷದಲ್ಲಿ ಇಸಾಕನಿಗೆ ಜನ್ಮ ಕೊಡ್ತಾ ಇದ್ದಾರೆ. ನಂಬಿಕೆಯಿಂದ ಆಗ್ತೈತೆ. ವಾಕ್ಯಲ್ಲಿ ಬಂದಿದೆ ಏನಿದಂತೆ? ನಂಬಿಕೆಯಿಂದಲೇ ಇಸಾಕನನ್ನ ಪಡೆದಳು. ಇಸಾಕನನ್ನ ಎತ್ತಲು. ಇಸಾಕನನ್ನ ಶಕ್ತಿ ಕೂಡ ಇರಲ್ಲ. ಶಕ್ತಿ ಬೇಕು ಮಕ್ಕಳನ್ನ ಇರೋದಿಕ್ಕೆ, ಬಲ ಬೇಕು. ಎಷ್ಟು ದಪ್ಪಗನ ಇರ್ಲಿ, ಆಸ್ಪತ್ರೆಯಲ್ಲೇ ಮನೆಯಲ್ಲ ಅಳ್ತಾ ಆಡ್ತಾರೆ, ಶಕ್ತಿ ಇರಲ್ಲ, ಸತ್ತೋಗ್ತೀನಿ ಅಂತಾರೆ. ಸಾರಾ ನಂಬಿಕೆಯಿಂದ 90 ವರ್ಷದಲ್ಲಿ ಇಸಾಕನಿಗೆ ಶ್ರಮವನ್ನ ಕೊಡ್ತಾಳೆ, ಹಾಲನ್ನ ಕುಡಿಸ್ತಾರೆ. ಸ್ಪಿರಿಟ್ ಆಫ್ ಗಾಡ್. ಈ ಮೆಸೇಜ್ ಅನ್ನ ನೀನು ಯಾವ ರೀತಿಯನ್ನ ಅರ್ಥ ಮಾಡ್ಕೊ, ಯಾವ ವಿಷಯಗಳನ್ನ ತಿಳ್ಕೊ ಹೋಗು. ರಿಯಲ್ ಮಗುಗೆ ತಿಳ್ಕೊ, ನಿನ್ ನಂಬಿಕೆ ಜೀವನಕ್ಕೆ ತಿಳ್ಕೊ, ಎಲ್ಲಾ ವಿಷಯಗಳಿಗೂ ತಿಳ್ಕೊ. ನಂಬಿಕೆ 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 ನಂಬಿಕೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಾ ಎಲಿಯಾ, ಎಲಿಶಾ ಇವರು ನಂಬಿಕೆ ಮಾತಾಡಿದ್ರೆ ಟೈಮ್ ಸಾಕಾಗಲ್ಲ. ಕಣ್ಮುಚ್ಚೋಣ. ಇವತ್ತು ದೊಡ್ಡ ನಂಬಿಕೆ ಕೇಳ್ತೀಯ? ಮನಕಲ್ಲ ನೀನು ಇರೋ ಸ್ಪರ್ಧೆ. ಪ್ರೇ ಮಾಡು, ಒಂದೇ ಪ್ರೇ ಮಾಡು. ದೇವ್ರೇ, ನನ್ ಕಷ್ಟಗಳು ಬಂದಾಗ ಸೋತೋಗ್ಬಿಡ್ತಾ ಇದ್ದೀನಪ್ಪ, ಪ್ರೇಯರ್ ಬಿಟ್ಬಿಡ್ತಾ ಇದ್ದೀನಪ್ಪ, ನಂಬಿಕೆ ಬಿಟ್ಬಿಡ್ತಾ ಇದ್ದೀನಪ್ಪ, ಸೋತೋಗ್ಬಿಡ್ತಾ ಇದ್ದೀನಪ್ಪ. ಕುಟುಂಬ ಸಮಸ್ಯೆಗಳಲ್ಲಿ, ಕಾಟದಲ್ಲಿ, ಇಕ್ಕಟ್ಟಲ್ಲಿ, ಸಾಲದಲ್ಲಿ, ವೇದನೆಯಲ್ಲಿ, ಅವಮಾನದಲ್ಲಿ, ದುಃಖದಲ್ಲಿ ನಾನು ನಿನ್ನ ದೇವರಲ್ಲ ಅಂದ್ಬಿಡ್ತಾ ಇದ್ದೀನಪ್ಪ. ದೇವ್ರ ಪ್ರೇಯರ್ ಕೇಳಿಲ್ಲ ಅಂತ ಇದ್ದೀನಪ್ಪ. ಥ್ಯಾಂಕ್ ಯು ದೇವ. ಎಲ್ಲರಿಗೂ ದೊಡ್ಡ ನಂಬಿಕೆಯನ್ನ ಕೊಟ್ಟಿದ್ದಕ್ಕಾಗಿ, ಮೋಶೆ ನಂಬಿಕೆ ಕೊಟ್ಟಿದ್ದಕ್ಕೆ, ಅಬ್ರಹಾಮನ ನಂಬಿಕೆ ಕೊಟ್ಟಿದ್ದಕ್ಕೆ, ಯೋಬನ ನಂಬಿಕೆ ಕೊಟ್ಟಿದ್ದಕ್ಕೆ, ಇಸಾಕನ ನಂಬಿಕೆ ಕೊಟ್ಟಿದ್ದಕ್ಕೆ, ಯಾಕೋಬನ ನಂಬಿಕೆ ಕೊಟ್ಟಿದ್ದಕ್ಕೆ, ಹೆನೋಕನ ನಂಬಿಕೆ ಕೊಟ್ಟಿದ್ದಕ್ಕೆ, ಯೋಬ ಏಬೇಲನ ನಂಬಿಕೆ ಕೊಟ್ಟಿದ್ದಕ್ಕಾಗಿ, ಸಾರಾ, ಮರಿಯ, ಮಾರ್ತಳ ನಂಬಿಕೆ, ಮರಿಯಳ ನಂಬಿಕೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವದಿಸು, ಬಲಪಡಿಸು, ಯೇಸುವಿನ ನಾಮದಲ್ಲಿ ನಡೆಸಿಕೊಡಪ್ಪ. ಸೋತೋಗ್ತಿರಂಗಿ ದೃಢವಾಗಿ ನಿಂತು ಪ್ರತಿ ಶೋಧನೆ ಮೇಲೆ ಜಯಿಸುವ ಶಕ್ತಿಯನ್ನು, ನಂಬಿಕೆಯನ್ನು, ಬಲವನ್ನ ಈ ಮಕ್ಕಳಲ್ಲಿ, ಕುಟುಂಬಗಳಲ್ಲಿ, ಯವನಸ್ಥರಲ್ಲಿ, ಈ ಪತಿಪತ್ನಿಯರಲ್ಲಿ, ಕುಟುಂಬ ಜೀವನದಲ್ಲಿ, ಸೇವಾ ಜೀವಿತದಲ್ಲಿ, ಆಧ್ಯಾತ್ಮಿಕ ಬದುಕಿನಲ್ಲಿ ಅನುಗ್ರಹಿಸಿ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ. ಆಮೆನ್. ಆಮೆನ್. ನನ್ನ ಮನೆಗೆ ಯೆಹೋವನನ್ನು ಕೊಂಡಾಗ, ನನ್ನ ಸಭೆಯ ಮೇಲೆ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನೆಗೆ ಯೆಹೋವನನ್ನು ಕೊಂಡಾಗ, ಆತನ